ನಾರದರ ಮತದಂತೆ ಭೃಗುಮುನಿ ಮೂರು ಮೂರ್ತಿಗಳೊಳಗೆ ಕಳೆದುಗಳ ಯಾರಿಗರ್ಪಣಗೈವ ವಿಚಾರ ಹರಿಯೇ. ದೇವಲೋಕದ ಸಭೆಯಲ್ಲಿ ನಡೆದಂತಹ ಚರ್ಚೆ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠರಾದವರು ಯಾರು ಎಂಬ ವಿಚಾರವಾಗಿ ಆ ಸಂದರ್ಭದಲ್ಲಿ ವಸಿಷ್ಠ ಕಶ್ಯಪರೊಡನೆ ವಾದ ಮಾಡಿ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠ ಯಾರೆಂದು ತಿಳಿದು ಬರುತ್ತೇನೆ ಎಂದು ಅವರಲ್ಲಿ ಪಂಥವನ್ನು ಮಾಡಿ ಹೊರಟು ನಿಂತಿದ್ದೇನೆ. ಬಂದು ನಿಂತಿರುವುದೇ ಸತ್ಯಲೋಕ ಕಾಣುತ್ತಿದ್ದೀನಿ. ಎಲ್ಲವೋ ವಿಧಿ ಮುಟ್ಟಾಳ ಬಾಪುರ ತಿಳಿದವನು ನೀ ಎನ್ನುತ್ತ ಬಂದರೆ ಬಲು ವಿನೋದನಿ ಗಳಿಸದಾದೆಯ ಮದಳದಂತೆ. ಎಲ್ಲೋ ವಿಧಿ, ನಾನು ಬಂದರೂ ಕಂಡು ಕಾಣವರಂತೆ ಕಾಣುತ್ತಿದ್ದೀಯಲ್ಲ. ವಾಣಿಯ ವೀಣಾನಾದವನ್ನು ಕೇಳುತ್ತಾ ಸುಮ್ಮನೆ ಕುಳಿತಿದ್ದೀಯಲ್ಲ. ನನ್ನ ಕಡೆಗೆ ಗಮನವೇ ಹರಿಸಲಿಲ್ಲ. ಅಂತಾದ ಮೇಲೆ ಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ಅರ್ಹತೆಯನ್ನು ಪಡೆಯಲಿಲ್ಲ. ಅದಕ್ಕಾಗಿ ಈ ಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ದೊರಕದಾಗಲಿ ಏನಿದ್ದ ಕೈಲಾಸಕ್ಕೆ ತೆರಳುತ್ತೇನೆ. ಹಂತು ನಿಂತಿದ್ದೇ ಕೈಲಾಸಗಿರಿ. ಕೆರಳು ಕೆಳ ಭೃಗುಮುನಿ ಬೋರ್ಗರಿ ಭೃಗುಮುನಿ ಬೋರ್ಗರೆ ದೊರೆದನು ಕರಿದಿ ಪರಮೇಶ್ವರ ನೀನು ಬಂದರೆ ಹರ ಹಾಗೆ ಕೇಳು. ಪರಮೇಶ್ವರ, ನಿನಗೆ ಅಹಂಕಾರ. ಜಗದೀಶ್ವರ, ದೈದ ಅಧಿಕಾರವನ್ನು ಪಡೆದಿದ್ದೇನೆ ಎನ್ನುವಂತ ಅಹಂಕಾರ ನಿನಗೆ. ಹೀಗಿರುವಾಗ ನಿನ್ನನ್ನು ಹಾಗೇ ಬಿಡುತ್ತೇನೆಂದು ಮಾಡಿದೆಯಾ? ಈ ಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ದೊರಕದಂತಾಗಲಿ, ಏನಿದ್ದರೂ ನಿನ್ನ ಲಿಂಗಕ್ಕೆ ಪೂಜೆ ಸಿಗುವಂತಾಗಲಿ. ಆಹಾ, ಇಬ್ಬರನ್ನು ಕಂಡಾಯಿತು ಮನದೊಳಿಯ ಗಪ್ಪುತನವೆಲ್ಲ ಹೋಯಿತು. ಮನದೊಳಿಯ ಗಪ್ಪುತನವೆಲ್ಲ ಹೋಯಿತು. ಒಬ್ಬನಿರುವನವನ ನೋಳ್ಬೆನೆ ದುಪ್ಪಿ ನಡೆದ ಮುನ್ನ ಇಬ್ಬರನ್ನು ಕಂಡಾಯಿತು. ಮನದಲ್ಲಿರುವ ಗಬ್ಬುತನ ಎಲ್ಲ ಹೊರಟು ಹೋಯಿತು. ಸೃಷ್ಟಿ ಅಲ್ಲವೇ ಅಲ್ಲ, ಇನ್ನೂ ಒಬ್ಬನಿದ್ದಾನೆ. ಅವನೇ ಶ್ರೀಮನ್ನಾರಾಯಣ. ಅತ್ತ ಸಾಗುತ್ತೇನೆ. ಕ್ಷೀರವಾರಿದಿಯೋಳು ಮಾಧವ ಕ್ಷೀರವಾರಿದಿಯೋಳು ಮಾಧವ ಕ್ಷೀರವಾರಿದಿಯೋಳು ರಮಾಧವ ವಾರಿದಿ ಸುತೆ ಸಹಿತಲೇರುತ್ತೀರೇ. ವಾರಿದಿ ಸುತೆ ಸಹಿತಲೇರುತ್ತೀರೇ. ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೀ. ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೀ. ಎಂದಿನ
ದಿನದಾಂ ಧೀಂ ಧೀಂ ದಿನದಾಂ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೀ ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಲಕ್ಷ್ಮಿ, ಎದ್ದೇಳು. ಆದಿಮಾಯೆಯಿಂದ ಅನುವೃತರಾಗಿ ಮೂರು ಕಾರ್ಯಗಳನ್ನ ನೆರವೇರಿಸುವುದಕ್ಕೆ ಮೂರು ಮೂರ್ತಿಗಳ ಜನನ, ಸೃಷ್ಟಿಸುವ ಬ್ರಹ್ಮನಾಗಿ, ಸ್ಥಿತಿಗೊಳಿಸುವವ ವಿಷ್ಣುವಾಗಿ, ಲಯಗೊಳಿಸುವುದಕ್ಕೆ ಹರನನ್ನು ತಾಯಿ ನೇಮಿಸಿದಳು. ಹೌದು ಸ್ವಾಮಿ. ಅಂದಿನಿಂದ ಇಲ್ಲಿಯವರೆಗೂ ನನ್ನ ಕಾರ್ಯದಲ್ಲಿ ಚ್ಯುತಿ ಬರದಂತೆ ನೋಡಿಕೊಂಡು ಬಂದವನು ನಾನು. ಅದರಲ್ಲಿಯೂ ನನ್ನ ಕಾರ್ಯ ಹುಟ್ಟು ಮತ್ತು ಸಾವಿನ ನಡುವಿನ ಜೀವಿಗಳಿಗೆ ಬೇಕಾಗುವುದನ್ನು ಕೊಟ್ಟು ಪಡೆಯುವಂತಹ ಪಾಲನಾ ಕಾರ್ಯ. ಹೌದು ಸ್ವಾಮಿ. ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಈ ಭೂಮಿಯನ್ನ ನಾನು ತಾಯಿಯ ಸ್ಥಾನದಲ್ಲಿ ನಿಂತು ಪಾಲಿಸುತ್ತಾ ಬಂದಿದ್ದೇನೆ. ಅದಕ್ಕಾಗಿಯೇ ಏನು ಅನೇಕರು ನನ್ನನ್ನ ಅನೇಕ ಹೆಸರುಗಳಿಂದ ಕೊಂಡಾಡುತ್ತಾರೆ. ಹೌದು ಸ್ವಾಮಿ. ಅವತಾರಿ ಪುರುಷ ಎಂಬುದಾಗಿ ಹೇಳಿಸಿಕೊಂಡವ ನಾನು. ಈ ಎಲ್ಲ ನನ್ನ ಹೊಗಳಿಕೆಗೆ ಪೂರಕಗಳು ಪ್ರೇರಕಗಳು ಆಗಿ ಬಂದಿರುವಂತಹ ನಿನ್ನನ್ನ ಇಂದು ಮನೆಯಲ್ಲಾದರೂ ಹೊಗಳಬೇಕು ಎನಿಸುವಂತಹ ಆಸೆ ಆಗ್ತಿದೆ ಲಕ್ಷ್ಮಿ. ನನ್ನನ್ನ ಹೊಗಳುವುದಾ? ಹೌದೇ ಲಕ್ಷ್ಮಿ. ಸಿರಿಯು ನೀನೇ ಮಧ್ಯನಯನೇ ಸುಗುಣಿ ಕೋಮಲಿ ನಿನ್ನ ಮನದ ಭಾವನೆಗಳ ಅರಿತೆ ಶ್ಯಾಮಲೆ ನೀ ಸುಗುಣಿ ಕೋಮಲಿನ ಅರಿತೆ ಶ್ಯಾಮಲಿ ಸಿರಿಯು ನೀನೆ ಮಧ್ಯನಯನೆ ಸುಗುಣಿ ಕೋಮಲಿ ಸಿರಿಯು ನೀನೆ ಸಿರಿಯು ನೀನೆ ಸಿರಿಯು ನೀನೆ ಮಧ್ಯನಯನೆ ಸುಗುಣಿ ಕೋಮಲಿ ಸಿರಿಯು ನೀನೆ ಸಿರಿಯು ನೀನೆ ಸಿರಿಯು ನೀನೆ ಮಧ್ಯನಯನೆ 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 ಸುಗುಣಿ ಕೋಮಲೆ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ನಿನ್ನ ಮನದ ಭಾವನೆಗಳ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ನೀ ಸುಗುಣಿ ಕೋಮಲೆ ನಾ ಹರಿತೆ ಶ್ಯಾಮಲೆ ಸಿರಿಯು ನೀನೆ ಮಧ್ಯನಯನೆ ಸುಗುಣೆ ಕೋಮಲೆ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ನೀ ಸುಗುಣೆ ಕೋಮಲೆ ನಾ ಹರಿತೆ ಶ್ಯಾಮಲೆ ನಿನ್ನ ಮನದ ಭಾವನೆಗಳ ಹರಿತೆ ಶ್ಯಾಮಲೆ ಸ್ಮರಣೆ ಮಾಡಿದೆ ನಿನ್ನ ಕಾರ್ಯ ಬಣ್ಣಿಸಲು ಸಾಧ್ಯವೇ ದಯದ ದಿನದ
ಸ್ಮರಣೆ ಮಾಡಿದೆ ಸ್ಮರಣೆ ಮಾಡಿದೆ ನಾ ನಿನ್ನ ಕಾರ್ಯ ಸ್ಮರಣೆ ಮಾಡಿದೆ ನಾ ನಿನ್ನ ಕಾರ್ಯ ಬಣ್ಣಿಸಲು ಸಾಧ್ಯವೇ ನೀ ಪಡೆದ ಕೀರ್ತಿಯ ಬಣ್ಣಿಸಲು 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 ಸಾಧ್ಯವೇ ನೀ ಪಡೆದ ಕೀರ್ತಿಯ ನಿನ್ನ ಕಾರ್ಯ ದಿನದ ದಿನದೇ ದಿನದ ದಿನದಿ ದಿನದ ದಿನದಿ ಸಿರಿಯು ನೀನೆ ಭಕ್ತ ನಯನೆ ಸುಗುಣೆ ಕೋಮಲೆ ನಿನ್ನ ಮನದ ಭಾವನೆಗಳ ಪ್ರೀತಿ ಶಾಮಲೆ ನಿನ್ನ ಮನದ ಭಾವನೆಗಳ ಪ್ರೀತಿ ಶಾಮಲೆ ನೀ ಸುಗುಣೆ ಕೋಮಲೆ ನಾನಿದೆ ಶಾಮಲೆ ಸ್ಮರಣೆ ಮಾಡಿದೆ ನಾನಿನ್ನ ಕಾರ್ಯ ಬಣ್ಣಿಸಲು ಸಾಧ್ಯವೇ ನೀ ಪಡೆದ ಕೀರ್ತಿಯ ತಂದಿಲ್ಲ ಸಿರಿಯು ನೀನೆ ಮತ್ಸ್ಯ ನಯನೆ ಸುಗುಣಿ ಕೋಮಲೆ ನಿನ್ನ ಮನದ ಭಾವನೆಗಳ ಅರಿತೆ ಶಾಮಲೆ ಅರಿತೆ ಶಾಮಲೆ ಲಕ್ಷ್ಮಿ ಹಾ ನಿನ್ನ ಬಗ್ಗೆ ಹೊಗಳುವುದಕ್ಕೆ ಹೊರಟರೆ ಈ ದಿನವೇ ಸಾಕಾಗುವುದಿಲ್ವೇ? ಅಷ್ಟೊಂಟು ನಿನ್ನಲ್ಲಿ. ಹೌದು ಸ್ವಾಮಿ. ಸಿರಿಯು ನೀನೆ ಮತ್ಸ್ಯ ನಯನೆ ಸುಗುಣೆ ಕೋಮಲೆ ನನ್ನ ಬಾಳಿನ ಸಿರಿ ನೀನೆ ಹಾ. ಈ ಜಗತ್ತಿನ ಸಿರಿದೇವಿ ನೀನೆ. ಎಲ್ಲಿಯಾದ್ರೂ ಕೇಳಿದಾಗ ವಿಷ್ಣು ಕಟಾಕ್ಷ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಹಾ. ಆದ್ರೆ ಲಕ್ಷ್ಮಿ ಕಟಾಕ್ಷ ಎನ್ನುವುದು ಇರ್ಲೇಬೇಕಂತೆ. ಹೌದು ಸ್ವಾಮಿ. ಹೌದಪ್ಪ, ನಿನ್ನ ಮನದ ಭಾವನೆಗಳನ್ನ ಅರಿತೆ ಶ್ಯಾಮಲೆ. ಹಾ. ಹೆಣ್ಣಿನ ಮನಸ್ಸು ಚಂಚಲವಾಗಿರ್ತದಂತೆ, ಆದರೆ ನಿನ್ನ ಮನಸ್ಸಿನ ಭಾವನೆಗಳನ್ನ ಅರಿತೆ ಶ್ಯಾಮಲೆ. ಹಾ ಸ್ಮರಣೆ ಮಾಡಿದೆ ನಿನ್ನ ಕಾರ್ಯ ಬಣ್ಣಿಸಲು ಸಾಧ್ಯವೇ ಲಕ್ಷ್ಮಿ? ಅಂದೊಂದು ಕಾಲ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿಕೊಂಡವಳು ನೀನು. ಹೌದು ಸ್ವಾಮಿ. ಆ ವೇಳೆ ನಿನ್ನ ಕೈಗೆ ವರಹಮಾಲಿಕೆಯನ್ನ ಕೊಟ್ಟು ಬೇಕಾದ ವರನನ್ನು ಆರಿಸಿಕೋ ಎಂದಾಗ ಹಾ ನನ್ನ ಕೊರಳಿಗೆ ಮಾಲೆಯನ್ನ ಹಾಕಿ ನನ್ನನ್ನ ಪತಿಯಾಗಿ ಸ್ವೀಕರಿಸಿದವಳು ನೀನು. ಹಾ ಅಂದಿನಿಂದ ಇಲ್ಲಿಯವರೆಗೂ ನನ್ನ ಸೇವೆಯನ್ನ ಮಾಡುತ್ತಾ ಈ ವೈಕುಂಠದಲ್ಲಿ ಇದ್ದವಳಲ್ಲವೇ ನೀನು? ಹೌದು ಸ್ವಾಮಿ. ಹಾಗಾಗಿ ನಿನ್ನನ್ನು ಪಡೆದ ನಾನೇ ಧನ್ಯ. ಸ್ವಾಮಿ, ನೀವು ನನ್ನನ್ನ ಹೊಗಳುವುದನ್ನು ಬಿಡಿ. ಓಹೋ, ನನ್ನನ್ನ ಹೊಗಳೋದಕ್ಕೆ ಏನೂ ಇಲ್ಲ. ಹೌದೇ? ಆದರೆ ನಿಮ್ಮ ವಿಚಾರವನ್ನ ಹೇಳಲು ಹೊರಟರೆ ಕುಂದ ಕುರ್ಮಲ ರತನ
ರೂಪವಾ Tom
ಇಂಥೊಂದು ಮೀನು ಮಾಡಿದೊಂದು ನೋಡ್ಬೇಕಿತ್ತು. ಲಕ್ಷ್ಮಿ, ಹಾ. ನೀನ್ ಹಾಗೆ ಹೇಳಿದ್ರೆ ಅಪಾರ್ಥವಾಗ್ತದೆ. ಏನಾಗುತ್ತೆ? ಮತ್ಸ್ಯಾವತಾರ ಅಂತ ಹೇಳು. ಹಾ, ಅದೇ ಸ್ವಾಮಿ, ಮತ್ಸ್ಯಾವತಾರ. ಹಾ. ಮತ್ಸ್ಯಾವತಾರವನ್ನ ತಾಳಿ ಸೋಮಕಾಸುರನನ್ನ ಕೊಂದವ ನೀವು. ಹೌದಪ್ಪ. ಆಮೇಲೆ ಸಮುದ್ರ ಮಾತನ ಕಾಲದಲ್ಲಿ ಹಾ. ಮಂದರಗಿರಿ ಸಮುದ್ರದಲ್ಲಿ ಮುಳುಗುವ ಸಂದರ್ಭ ನಿಮ್ಮದೊಂದು ಕೂರ್ಮ ನೋಡ್ಬೇಕಿತ್ತು. ಮತ್ತೆ ನೋಡು, ಏನಾಯ್ತು? ಕೂರ್ಮಾವತಾರ. ಅದೇ ಸ್ವಾಮಿ, ಕೂರ್ಮಾವತಾರ. ಕೂರ್ಮಾವತಾರವನ್ನ ತಾಳಿ ಹಾ. ಮಂದರಗಿರಿಯನ್ನ ಮೇಲಕ್ಕೆತ್ತಿದವು ನೀವು. ಹೌದು. ಹಿರಣ್ಯಾಕ್ಷನನ್ನ ಕೊಲ್ಲುವುದಕ್ಕಾಗಿ ವರಹ ರೂಪವನ್ನ ತಾಳಿದವು ನೀವು. ಹೌದು. ವರಹ ರೂಪ ಪ್ರಾರಂಭವಾದದ್ದೇ ನಿಮ್ಮಿಂದ. ಹೌದಪ್ಪ. ಹಿರಣ್ಯಕಶಿಪುವನ್ನ ಕೊಲ್ಲುವುದಕ್ಕಾಗಿ ಅತ್ತ ನರನೂ ಅಲ್ಲದ ಹಾ. ಇತ್ತ ಪ್ರಾಣಿಯೂ ಅಲ್ಲದ ನರಸಿಂಹ ರೂಪವನ್ನ ತಾಳಿ ಅವನ ಉದರವನ್ನ ಬಗೆದವು ನೀವು. ಹೌದೇ ಲಕ್ಷ್ಮಿ? ಮೊದಲಿಂದ ಮೆರೆದಾಡಿನ ಬಲಿಯನ್ನು ವಾಮನಾಗಿ ತನ್ನ ಪಾದದಿಂದ ಮೆಟ್ಟಿ ಪಾತಾಳಕ್ಕೆ ಅಟ್ಟಿದವು ನೀವು. ಇಂತಹ ಮಹಿಮೆ ಮಾಡಿದಂತ ನಿಮ್ಮ ಪತ್ನಿಯಾಗಿ ಇರುವುದೇ ನನ್ನ ಭಾಗ್ಯವೇ ಸರಿ. ಅದೆಲ್ಲ ಬಿಡೆ ಲಕ್ಷ್ಮಿ. ಹಾ. ಒಮ್ಮೆ ಈ ಭೂಲೋಕದ ಕಡೆ ಚಿತ್ತ ಹಾಯಿಸಿ ನೋಡಿದೆಯೇನೆ? ತಾನು ತನ್ನದು ಎಂಬ ಗರ್ಭವ ತಾನು ತನ್ನದು ಎಂಬ ಗರ್ಭವ ಜೀವನವನು ತಾಳುಗೈವುದು ಜೀವನವನು ಆಳುಗೈವುದು ಮಾನಿನಿಯೇ ನೀ ನೋಡು ಮಾನಿನಿಯೇ ನೀ ನೋಡು ನೀ ನೋಡು ಒದಗುವ ನಾಟಕವನು ಮಾನಿನಿಯೇ ನೀ ನೋಡು ಒದಗುವ ನಾಟಕವನು ಲಕ್ಷ್ಮಿ, ಹಾ. ಒಮ್ಮೆ ಈ ಭೂಲೋಕದ ಕಡೆ ಚಿತ್ತ ಹಾಯಿಸಿ ನೋಡಿದೇನೆ? ಏನಾಯ್ತು ಸ್ವಾಮಿ? ತಾನು ತನ್ನದು ತನ್ನಿಂದ ನನ್ನಿಂದ ಎನ್ನುವಂತಹ ಗರ್ವವೇ ತುಂಬಿದೆ. ಹೌದು ಸ್ವಾಮಿ. ಈ ಗರ್ವವನ್ನ ಮರ್ದಿಸಬೇಕಂತಾದ್ರೆ ಹಾ. ಇವತ್ ನಾನು ನಾಟಕ ಮಾಡುವ ಅಂತ ಯೋಜನೆ ಮಾಡಿದ್ದೇನೆ. ನಾಟಕವಾ? ಮಾಡಿ 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 ಮಾಡಿ. ಏನು ಮಾಡಿ ಮಾಡಿ ಮಾಡಿ? ನಾಟಕ ಮಾಡ್ತೇನೆ. ಹಾ. ನಾಟಕದಲ್ಲಿ ನನಗೇನು ಪಾತ್ರ ಉಂಟು ಸ್ವಾಮಿ? ಈ ನಾಟಕದಲ್ಲಿ ನಿನಗ ಪಾತ್ರವಿಲ್ಲ. ಏಕೆ ಸ್ವಾಮಿ? ಇರುವುದೇ 2 ಪಾತ್ರ. ಹಾ. ಅದರಲ್ಲಿ ನಿನಗೊಂದು ಅವಕಾಶ ಕೊಟ್ಟೆ ಅಂತಾದ್ರೆ ಹೊಸ ಪ್ರತಿಭೆಗಳಿಗೆ ಎಲ್ಲಿ ಬೆಲೆ ಇರ್ತದೆ? ಅದಂತೂ ಹೌದು ಬಿಡಿ. ಹಾಗಾಗಿ ನಿನಗೆ ಈ ನಾಟಕದಲ್ಲಿ ಪಾತ್ರವಿಲ್ಲ. ಹಾಗಾದರೆ ನಾಟಕ ಮಾಡುವುದಂತೂ ಹೌದು. ಹೌದಪ್ಪ. ನಾಟಕ ಎಲ್ಲಿಂದ ಪ್ರಾರಂಭ? ಅದೇ ಇರುವುದು ವಿಶೇಷತೆ ಇದರಲ್ಲಿ. ಹಾ. ನಾ ಯಾವಾಗ ಮಲಗ್ತೇನೋ ಆವಾಗ ನಾಟಕ ಪ್ರಾರಂಭ. ಇದೆಂತ ನಾಟಕ ಸ್ವಾಮಿ? ಹೌದೇ ಲಕ್ಷ್ಮಿ? ನಾನು ಯಾವಾಗ ಮಲಗ್ತೇನೋ ಆವಾಗ ನಾಟಕ ಪ್ರಾರಂಭ. ನಾನು ಯಾವಾಗ ಎಚ್ಚರಗೊಳ್ತೇನೋ ಆವಾಗ ನಾಟಕ ಅಂತಿಮ. ಇದೆಂತ ನಾಟಕ ಸ್ವಾಮಿ? ನೀನ್ ಕಾದ್ ನೋಡೆ ಲಕ್ಷ್ಮಿ, ಗೊತ್ತಾಗ್ತದೆ. ಆಗಲಿ ಸ್ವಾಮಿ. ಹೋಗಿ ಬಾ. ಹೇಗೋ ಲಕ್ಷ್ಮಿಯನ್ನ ಸಂತೈಸಿದ್ದೇನೆ. ಇನ್ನು ನಾಟಕ ಪ್ರಾರಂಭವಾಗುವುದಕ್ಕೆ ಲೋಕನಿದ್ರೆಯಲ್ಲಿರ್ತೇನಂತೆ. ಖಗಕೋಟಿ ಭಾಸುರೌ ನೀಲಾಂಗ ಸುಂದರೌ ನೀಲಾಂಗ ಸುಂದರೌ ಜಗಧರ ಸುತಲ್ಪದಲ್ ಹೊರಗಿ ನಿದ್ರಿಸುತ್ತೀರ್ಪಾಯ್ ಜಗದರ ಸುತಲ್ಪದಲ್ ಹೊರಗಿ ನಿದ್ರಿಸುತ್ತೀರ್ಪಾಯ್ ಜಗದೀಕ ವಂದ್ಯನೌ ಕಂಡೋರು
ಅವನ ಬಳಿ ಸಾರ್ದ ಅಗಡು ಮುನಿಪಾಗ ಅವನ ಬಳಿ ಸಾರ್ದ ಅಗಡು ಮುನಿಪಾಗ ಆಹಾ ಬಂತು ನಿಂತಿದೆ ವೈಕುಂಠ ಕ್ಷೇತ್ರವಲ್ಲವೇ ಶ್ರೀಮನ್ನಾರಾಯಣನ ಸನ್ನಿಧಾನವಲ್ಲವೇ ಎಂತಹ ಪ್ರಭೆ ಇದು ಕೋಟಿ ಸೂರ್ಯ ಪ್ರಭೆಯನ್ನು ಕಾಣುತ್ತಿದ್ದೀನಿ ನೀಲ ಅಷ್ಟೇ ಮಾತ್ರವಲ್ಲ ನೀಲಾಂಗ ಸುಂದರವಾದಂತ ಶ್ರೀ ಹರಿಶೇಷ ಶಯನಾಗಿ ಪವಡಿಸಿದ್ದಾನೆ ಕಾಣುವುದಕ್ಕೆ ಎರಡು ಕಣ್ಣು ಸಾಲದು ಈತನ ಬಳಿಗೆ ಬಂದು ನೋಡ್ತೇನೆ ನೋಡ್ತಾ ಇದ್ದೇನೆ ನೀವೆಲ್ಲರೂ ಮೂರ್ಖರೇ ಸರಿ ನಿನಗೂ ಒಂದು ಗೌರವ ಪೂಜೆ ಸರಿಯೂ ಅಲ್ಲ ಲಕ್ಷ್ಮಿ ಮಡದಿ ಇದ್ದಾಳೆ ಮನ್ಮಥ ಮಗನಿದ್ದಾನೆ ಸೃಷ್ಟಿಕರ್ತನಾದಂತ ಬ್ರಹ್ಮನೇ ನನ್ನ ನಾಭಿಯಿಂದ ಹುಟ್ಟಿದ್ದಾನೆ ಎನ್ನುವಂತ ಅಹಂಕಾರ ನಿನಗೆ ಹೀಗಿರುವಾಗ ನಿನ್ನನ್ನು ಹಾಗೇ ಬಿಡುತ್ತೇನೆಂದು ಮಾಡಿದೆಯಾ ಮದದೊಳೋ ಮುನಿಯೋ ಬಲು ತರದ ಕೋಪದಿಯೋ ಮದದೊಳ ಮುನಿಯೋ ಬಲು ತರದ ಕೋಪದಿಯೋ ಹರಿಯ ವಕ್ಷಸ್ಥಳವ ಒದೆದ ಅಪ್ಪ ನಿನ್ನ ಅಹಂಕಾರವೇ ನಿನ್ನ ಅಹಂಕಾರಕ್ಕೆ ಮಧ್ಯರಿದ್ದೇನೆ ನನ್ನನ್ನು ಅವಗಣಿಸಿದ ಕಾರಣಕ್ಕಾಗಿ ಇದೋ ನನ್ನ ಎಡಗಾಲಿನಿಂದ ವಕ್ಷಸ್ಥಳಕ್ಕೆ ಒದುತ್ತೇನೆ ನಿದ್ದೆಯಿಂದೆಚ್ಚೆತ್ತ ಮಾಧವನು ನಿದ್ದೆಯಿಂದೆಚ್ಚೆತ್ತ ಮಾಧವನು ಕಾಣುತ್ತಲಿ ಮುನಿವರನ ಕರೆತಂದು ಆಸನವನಿತ್ತು ಬಜರಿಸಿ ವಿಧ ವಿಧದೀಯೇ ಪದುಳವೇ ಮುನಿಪಾಲ ನಿಮ್ಮಯ ಪದಕ್ಕೆ ನೋವೆಷ್ಟಾಯ್ತು ವಿದಿತವಿಲ್ಲದೆ ಕೆಟ್ಟೆ ವಿದಿತವಿಲ್ಲದೆ ಕೆಟ್ಟೆ ನಿದ್ರಾವಯದಿ ಮಲಗಿಟ್ಟೆಯೇ ಕ್ಷಮಿಸಯ್ಯ ಮುನಿರಾಯ ಕ್ಷಮಿಸಯ್ಯ ಮುನಿರಾಯ ನಾನಮಿಸುವೆನು ಹೊರಜಿಯ ನಾನಮಿಸುವೆನು ಹೊರಜಿಯ ಶಮದಮಯುತ ಮುನಿ ವಿಮಲ ಗುಣೋದಯ ಶಮದಮಯುತ ಮುನಿ ವಿಮಲ ಗುಣೋದಯ ಗಮನವ ಅರಿಯನು ಅವಗಣಿಸುವೆನಿ ಶಮದಮಯುತ ಮುನಿ ವಿಮಲ ಗುಣೋದಯ ಗಮನವ ಅರಿಯನು ಅವಗಣಿಸುವೆನಿ ಯಾವಾಗ ಬಂದ್ರಿ? ಕ್ಷಮಿಸಬೇಕು ನೀವು ನೀವು ಬರುವುದು ನನಗೆ ಗೊತ್ತೇ ಆಗ್ಲಿಲ್ಲ. ನಿನಗೆ ಹೇಗೆ ಗೊತ್ತಾಗ್ಬೇಕು ಹೇಳು ಹಾಗಲ್ಲ ಸ್ವಾಮಿ, ನೀವು ಬರ್ತೀರಿ ಅಂತ ಗೊತ್ತಿದ್ದಿದ್ರೆ ಆನೆಯನ್ನ ಕರೆಸ್ತಿದ್ದೆ. ಏ ನಾನ್ ಮಾವುತನ ಹಾಗಲ್ಲಪ್ಪ, 7 ದ್ವಾರದ ಆಚೆಯಿಂದ ಆನೆಯ ಮೇಲೆ ನಿಮ್ಮನ್ನ ಕುಳ್ಳಿರಿಸಿ ನಿಮ್ಮನ್ನ ಸ್ವಾಗತಿಸಿಕೊಳ್ತಾ ಇದ್ದೆ ಅಂತ ಹೇಳಿದ್ರು. ನೀವು ಬರುವಾಗ ಹೊರಗಿದ್ದೆ ನಿದ್ರೆಯಲಿ ಹೊರಗಿದ್ದೆ ನಿದ್ರೆಯಲಿ ಮೈ ಮರೆತಿದ್ದೆ ಸತ್ಯದಲ್ಲಿ ಮೈ ಮರೆತಿದ್ದೆ ಸತ್ಯದಲ್ಲಿ ಪರವನು ತಿಳಿಯದೆಯಾದ ಬರಾದ ಪರವನು ತಿಳಿಯದೆಯಾದ ಬರಾದ ಕರುಣಾಕರ ನೀ ಬನ್ನಿಸು ಹೃದಯದಲ್ಲಿ
ಅದು ಕನಸಲ್ಲ, ನಾನೇ ಬಂದದ್ದು. ಹಾಗೋ. ಈಗ ನಿಮಗೇನಾದ್ರೂ ಕುಡಿಲಿಕ್ಕೆ ತಂಪು ತಗೊಳ್ತೀರಾ? ಇಲ್ಲ. ಹಾಗಾದ್ರೆ ಬಿಸಿ ಆದೀತಾ? ನಾ ಬಿಸಿಯಲ್ಲೇ ಇರೋರು, ಬೇಡ. ಹಾಗಾದ್ರೂ ಒಂದ್ ಕೆಲಸ ಮಾಡು, ಮದ್ಯ ತಗೊಳ್ಳಿ. ನಾ ಹೆಣ್ಣೆ ಕುಡುಕನ? ಹಾಗಲ್ಲಪ್ಪ, ಬಿಸಿಯೂ ಅಲ್ಲ ತಂಪು ಅಲ್ಲ, ಮಧ್ಯ ಸಮ ಶೀತೋಷ್ಣ. ಏನುಂಟು ನಿನ್ನಲ್ಲಿ? ನಮ್ಮಲ್ಲಿ ಕುಡಿಯುವುದಕ್ಕೆ ಸಮುದ್ರದ ಉಪ್ಪು ನೀರು ಬಿಟ್ರೆ ಇನ್ನೇನಿಲ್ಲ. ನನಗೆ ಗೊತ್ತುಂಟು ನಿನ್ನಲ್ಲಿ ಅದೇ ಇರುವುದಂತ. ಹಾಗಲ್ಲಪ್ಪ, ನನ್ನಲ್ಲಿ ಇದ್ದದ್ದನ್ನ ನಾನು ಹೇಳಿದ್ದೆ. ಆಯ್ತಲ್ಲ, ನಿಮ್ಗೆ ಏನಾದ್ರು ತಿನ್ಲಿಕ್ಕೆ? ಬೇಡ. ಹಾಗೆ ಹೇಳ್ಕೊಳ್ತೀನಿ, ಒಂದು ಬಾಳೆಹಣ್ಣು ಕೊಡ್ತೇನೆ. ತಗೊಳ್ಳಿ ತಗೊಳ್ಳಿ. ನಾ ಸಿಪ್ಪೆ ತಿನ್ನೋಕೇನ್ ಪ್ರಾಣಿಯಾ? ಆಚೆ ಈಚೆ ಆಯ್ತಾ? ತಗೊಳ್ಳಿ. ಬೇಡ. ಆಯ್ತಪ್ಪ, ನನ್ನ ಎದೆಗೆ ಒದ್ದಂತಹ ಈ ಕಾಲುಗಳಿಗೆ ಎಷ್ಟು ನೋವಾಯ್ತು ಏನು. ನಿಮ್ಮ ಸೇವೆಯನ್ನ ಮಾಡುವುದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಆಗಲಿ. ಚರಣಗಳ ಒತ್ತಲೇ ಚರಣಗಳ ನೋವಾಯ್ತು ಯಾಕಲ್ಲ? ನನಗ್ ಕನಸು ಕೋಣ ಒತ್ತದ್ಯಾನಕ್ಕ. ಅದು ಕೋಣ ಅಲ್ಲ, ನಾನೇ ಬಂದದ್ದು. ಚರಣಗಳ ಒತ್ತಲೇ ಚರಣಗಳ ಒತ್ತಲೇ ಹರಿ ಪರಿ ಪರಿಯೋಳ್ ದಿಕ್ಕುತ್ತಲೇ ದಿಕ್ಕುತ್ತಲೇ ಹರಿ ಪರಿ ಪರಿಯೋಳ್ ದಿಕ್ಕುತ್ತಲೇ ಚರಣದೊಳಿಯ ರಘುಲಾಂಜನ ಚರಣದೊಳಿಯ ರಘುಲಾಂಜನ ತರಿದನು ವರಮುನಿಯರಿಯದ ದರದಿರ ಮಾಧವ ಹಾಗಾದ್ರೆ ಈ ಪ್ರಸಂಗ ಎಲ್ಲ ಸರಿಯಾಯ್ತು. ಮುನಿಗಳೇ, ನೀವು ಬಂದ್ರೆ ಉದ್ದೇಶವನ್ನ ಕೇಳುವ ಆಸೆ. ಹರಿ, ನಾನು ಬಂದ ಉದ್ದೇಶ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠ ಯಾರೆಂದು ತಿಳಿಯುವುದಕ್ಕೆ. ಹೌದೇ? ನೀನೇ ಶ್ರೇಷ್ಠ ಎನ್ನುವುದರಲ್ಲಿ ಸಂದೇಹವಿಲ್ಲ. ಓಹೋ. ಅದಕ್ಕಾಗಿ ಸಾರುವೇನು ಜಗಗೆಲ್ಲ ಏನು ತಲೆಯೇ ಸಾರುವೇನು ಜಗಗೆಲ್ಲವೇನು ತಲೆಯೇ ವನಜನಾಭ ಮುಕುಂದ ಮುರಮರ್ದನನೇ ನಿನ್ನಯ ಮಹಿಮೆಗಳ ನೆನಲಿ ಕಪಟದೊಳೆನ್ನ ಲಾಂಛನವನಿ ಸೆಳೆದೆ ಕಪಟದೊಳೆನ್ನ ಲಾಂಛನವನಿ ಸೆಳೆದೆ ಫಣಿಶಯನಗೆ ನಾನೈದಲಿಂದೆಂತೆನುತ್ತ ನಮಿಸಿದ ಪ್ರಭು ಮುನೀಶನು ತ್ರಾಯಿ ಶ್ರೀವರನ ದೀಪ ಜಯ ಜಯ ತು ತ್ರಾಯಿ ಸುಜನರ ಸಂಜೀವ ತ್ರಾಯಿ ಜಯಿಸಿದನು ಭವಭಾ ತ್ರಾಯಿ ಜನಿಸಿದನು ಭವಭಾ ತ್ರಾಯಿ ಜಯ 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 ಜಯ. ಹರಿ, ನಿನ್ನ ಮಹಿಮೆಯರದೆ ಅಪರಾಧವನ್ನು ಮಾಡಿಬಿಟ್ಟೆ. ನನಗೆ ತಿಳಿಯದಂತಾಗ ನನ್ನ ಪಾದದಲ್ಲಿರುವಂತಹ ಲಾಂಛನವನ್ನೇ ತರೆದು ಬಿಟ್ಟೆ. ಓ ಪಣಿಶಯನ, ಅಪರಾಧವಾಯಿತು. ನಾನು ಎಂಬ ಗರ್ಭದಿಂದ ಅದೆಷ್ಟೋ ಅಪರಾಧವನ್ನು ಮಾಡಿಬಿಟ್ಟೆ. ಮೂರು ಮೂರ್ತಿಗಳಾದ ನಿಮಗೂ ಶಾಪವನ್ನು ಕೊಡೋದಕ್ಕೆ ಮುಂದಾಗಿ ಬಿಟ್ಟೆ. ನನ್ನ ಪಾದದಲ್ಲಿರುವಂತಹ ಲಾಂಛನವನ್ನೇ ತರೆದು ಬಿಟ್ಟೆ. ನನ್ನ ಅಹಂಕಾರವನ್ನು ಬಂಧಿಸಿ ಬಿಟ್ಟೆ. ಜಯ 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 ಜಯ. ದೇವ, ನಿನಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಅದಕ್ಕಾಗಿ ಈ ವಿಚಾರವನ್ನು ಪ್ರಪಂಚಕ್ಕೆ ಸಾರು. ಆದರೆ ನಾನು ಹೋಗುವುದಾದರೂ ಹೇಗೆ? ನಡೆಯುವುದಕ್ಕೆ ಅಸಾಧ್ಯ. ದೇವ, ದಯಮಾಡಿ ನನ್ನ ಮೇಲೆ ಕೃಪೆ ತೋರು. ಮಹರ್ಷಿ, ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದೀಯಾ? ಇದಕ್ಕಿಂತ ಬೇರೆ ಪ್ರಾಯಶ್ಚಿತ ಬೇಕೆ ಹೇಳು. ನಿನ್ನ ಗರ್ವವನ್ನ ಇಂದಿಗೆ ಮರ್ದಿಸಿದ್ದೇನೆ. ಹೆದರಬೇಡ ಹೆದರಬೇಡ, ಗರುಡನಿಗೆ ಆಜ್ಞೆಯನ್ನ ನೀಡಿದ್ದೇನೆ. ಅವನ ಹೆಗಲನ್ನೇರಿ ಮುಂದೆ ಸಂಚರಿಸು. ಆಗಲಿ. ಜಯ 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 ಸುರವಂದ್ಯ ಸಂತಸದಿ ಮುನಿ ತೆರಳಲು
ಮನದೊಳಗೆ ಕಂದು ಬೆದನಗುತ್ತಲಿರಲು ಕಾತರೆ ರಮಣಿ ಕಂಡು ಮುನಿದ ತಾಯಿ ತಳಿದಿರು ಬಂದು ಏನಿದೇನು ನಗು ಹುಚ್ಚಾಟವೇನು ಏನಿದು 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 ಏನಿದೇನು ನಗು ಹುಚ್ಚಾಟವೇನು ಹೇಳುವವರಿಲ್ಲವೇನು ಹುಚ್ಚಾಟ ಕೇಳುವವರಿಲ್ಲವೇನು ಮಾನಗೇಡಿಗರ ನೀವು ನಗುತ್ತೀರಿ ನಾನು ಬೆರೆದ ವೆಚ್ಚನು ಏನಿದು ಹೇಗಾಗಿದೆ ನಾಟಕ? ಏನಿದು? ಏಕೆ ಈ ರೀತಿ ನಗುತ್ತಿದ್ದೀರಿ? ನಿಮ್ಮನ್ನ ಹೇಳೋರು ಕೇಳೋರಿಲ್ಲವೆಂದು ಭಾವಿಸಿದ್ದೀರಾ? ನಿಮ್ಮ ನಾಟಕ ಬೆಂಕಿ ಬಿತ್ತು ನಿಮ್ಮ ನಾಟಕಕ್ಕೆ. ಅಲ್ಲ ನಿನಗೀಗ ಸಿಟ್ಟು ಬಂದಿದ್ಯಾಕೆ? ಏನಿದೇನೀಗ ಏನಿದೇನೀಗ ಸಿಡುಕು ಏನಿದೇನೀಗ ಸಿಡುಕು ಶ್ರೀರಮಣಿ ಆನಿ ಏನಾಯ್ತು ಎಡುಕು ಶ್ರೀರಮಣಿ ಆನಿ ಏನಾಯ್ತು ಕೆಡುಕು ಶ್ರೀರಮಣಿ ಆನಿ ಏನಾಯ್ತು ಕೆಡುಕು ತಾನೊಲೆದ ಮುನಿಯು ಜನಗೆ ಒದೆದ ಮುನಿಯು ಎನಗೆ ನಿನಗೆ ನೋವೇನಾಯ್ತೆ ನುಡಿಯ ಹೀಗೆ ನಿನಗೆ ನೋವೇನಾಯ್ತೆ ನುಡಿಯ ಹೀಗೆ ತಾನೊದೆದ ಮುನಿಯು ಜನಗೆ ನಿನಗೆ ನೋವೇನಾಯ್ತೆ ನುಡಿಯ ಏನಿದು ಲಕ್ಷ್ಮಿ, ಯಾಕೆ ಈ ರೀತಿ ಸಿಡುಕು? ಸಿಟ್ಟು ಬರ್ದೇ ಇರುತ್ತಾ? ಯಾಕೆ ಅಂತ ಬೇಡ್ವಾ? ಅಲ್ಲ, ಆ ಮುನಿ ಬರುವುದಂತೆ, ನಿಮ್ಮ ಎದೆಗೆ ಒದೆಯುವುದಂತೆ. ಹೌದು. ಇದು ನಿಮ್ಮ ನಾಟಕವಂತೆ. ಹೌದು. ಬೆಂಕಿ ಬಿತ್ತು ನಿಮ್ಮ ನಾಟಕಕ್ಕೆ. ಆ ಮುನಿ ಬಂದದ್ದು ಹೌದು, ಹಾ, ಒದ್ದದ್ದು ಹೌದು. ಅವನು ಒದ್ದದ್ದು ನನ್ನ ಎದೆಗೆ. ಅದರಿಂದ ನಿನಗೇನಾಯ್ತು ಈಗ? ನಾನಿರುವುದೆಲ್ಲಿ? ಎಲ್ಲಿ? ಹರಿಯ ವಕ್ಷಸ್ಥಳದಲ್ಲಿ ಹರಿಯ ವಕ್ಷಸ್ಥಳದಲ್ಲಿ ನೆಲೆಸಿಯನು ಸಿರಿ ಎಂಬುದರಿದು ಕದಲಿ ನೆಲೆಸಿಯನು ಸಿರಿ ಎಂಬುದರಿದು ಕದಲಿ ಚರಣದಿಂದೊಲೆಯಬಹುದೇ ಶಿಕ್ಷಿಸದ ದುರುಳನನ್ನು ಕ್ಷಮಿಸಬಹುದೇ ಆಹಾಹಾಹಾ. ರಾಯರಿಗೆ ಏನು ಗೊತ್ತಾಗುವುದಿಲ್ಲ. ಏನೋ ಗೊತ್ತಾಗುವುದಿಲ್ಲ. ನಾನಿರುವುದು ನಿಮ್ಮ ವಕ್ಷಸ್ಥಳದಲ್ಲಿ. ಓಹೋ. ಹಾಗಿರುವಾಗ ಅವ ಬಂದದ್ದು ನಿಮಗಲ್ಲ, ಪರ್ಯಾಯವಾಗಿ ನನಗೆ ಬಂದದ್ದು. ಲಕ್ಷ್ಮಿ, ಅವನಿಗೆ ಸನ್ಮಾನ, ನನಗೆ ಅವಮಾನ. ಅವಮಾನ ಆದ ಕಡೆ ಅರಕ್ಷಣವು ನಿಲ್ಲುವುದಿಲ್ಲ. ಸುಮ್ಮನಿರೆ ಲಕ್ಷ್ಮಿ. ಕೋಪ ತಾಪದಿಂದ ಅನರ್ಥವು ಕೇಳಬಲೆ, ಕೋಪ ತಾಪದ ಮೂಲವು. ಸುಮ್ಮನಿರೆ ಈಗ. ಹೇಗೆ ಸುಮ್ಮನೆ ಇರಕ್ಕಾಗುತ್ತೆ? ಸುಮ್ಮನಿರೆ. ನೀ ಹೋಗ್ತೆ ಹೋಗ್ತೆ ಅಂತ ಹೇಳ್ತೀಯಲ್ಲ, ಎಲ್ಲಿಗೆ ಹೋಗ್ತೆ ಅಂತ ಬೇಡ್ವಾ? ಬನ್ನಿ ಇಲ್ಲಿ. ಬಂದೆ. ನೋಡಿ ನೋಡಿ ನೋಡಿ, ಭೂಲೋಕದಲ್ಲಿ ನನಗೆ ಎಷ್ಟು ಚಂದ ಕರೀತಾರೆ. ಎಷ್ಟು ಚಂದ. ಹೇಗೆ ಕರೀತಾರೆ ಗೊತ್ತುಂಟಾ? ಹೇಗೆ? ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತೆತ್ತಗಲದೆ ಭಕ್ತರ ಮನೆಯೊಳು ಅತ್ತೆತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತೆತ್ತಗಲದ ಭಕ್ತರ ಮನೆಯೊಳು ಅತ್ತೆತ್ತಗಲದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ಇಕ್ಕುತ್ತಾ ಹೆಜ್ಜೆಯ ಮೇಲೊಂದೆಜ್ಜೆಯ ಇಕ್ಕುತ್ತಾ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತಾ ಹೆಜ್ಜೆ ಕಾಲ್ಗಳ ನಾದವ ಬೀರುತ್ತ ಹೆಜ್ಜೆ ಕಾಲ್ಗಳ ನಾದವ ಬೀರುತ್ತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಜ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೋಡಿದ್ರಾ ಭೂಲೋಕದಲ್ಲಿ ನನ್ನ ಎಷ್ಟು ಚಂದ ಕರೀತಾರೆ. ಓಹೋ, ನಿಮ್ಮನ್ನ ಯಾರು ಕರೆಯುತ್ತಾರೆ? ಅಲ್ಲ ಲಕ್ಷ್ಮಿ, ನಿನ್ನನ್ನ ಒಂದು ಪುರದಲ್ಲಿ ಮಾತ್ರ ಕರೀತಾರೆ. ಹೌದು. ಆದರೆ ನನ್ನನ್ನ ಹಾಗಲ್ವೇ, ಎಲ್ಲಾ ಪುರದಲ್ಲಿಯೂ ಕರೀತಾರೆ. ಏನು? ಎಲ್ಲಾ ಪುರದಲ್ಲಿಯೂ ನನ್ನನ್ನ ಕರೀತಾರೆ. ಹೇಗೆ ಗೊತ್ತಾ? ಮುರಳಿಯ ನಾದವ ಕೇಳಿ ಬನ್ನಿ 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 ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಧುರನಾದನು ಮುರಳಿಯ ಊದಲು ಮಧುರನಾದನು ಮುರಳಿಯ ಊದಲು ಮಧುರನಾದನು ಮುರಳಿಯ ನೂದಲು ಸುರಿಯುವುದನುಂದ ಜಲ ನಯನದಲ್ಲಿ ಸುರಿಯುವುದನುಂದ ಜಲ ನಯನದಲ್ಲಿ ಸುರಿಯುವುದನುಂದ ಜಲ
ಕೇಳಿ ನೋಡಿದ್ದೇನೆ ಲಕ್ಷ್ಮಿ, ನನ್ನನ್ನ ಭೂಲೋಕದಲ್ಲಿ ಈ ರೀತಿ ಕರೀತಾರೆ. ಏನೇ ಇರಲಿ, ನಾನು ಇಲ್ಲೋಳಲ್ಲ. ನಾ ಹೋಗ್ತೇನೆ. ಇಲ್ಲೇ ಲಕ್ಷ್ಮಿ, ಇಲ್ಲೇ ಲಕ್ಷ್ಮಿ. ಲಕ್ಷ್ಮಿ, ನೋಡು ನೋಡು, ನನಗೆ ಗೊತ್ತುಂಟು ನೀನು ಹೋಗೋರಿಲ್ಲ ಅಂತ. ಬಿಡಿ ನನ್ನ, ನಾ ಕೇಳೋಳಲ್ಲ. ಹೊರಟೆ. ಲಕ್ಷ್ಮಿ ನನ್ನನ್ನ ಬಿಟ್ಟು ತೊರೆದೇ ಹೋದಳಲ್ಲ. ಲಕ್ಷ್ಮಿ ಇಲ್ಲದೆ ನಾರಾಯಣ ಇರ್ಲಿಕ್ಕೆ ಸಾಧ್ಯವೇ? ಇಲ್ಲ, ಲಕ್ಷ್ಮಿ ಹೋದದ್ದಲ್ಲ, ನಾನೇ ಕಳುಹಿ ಕೊಟ್ಟದ್ದು. ಆದರೆ ಲಕ್ಷ್ಮಿಯನ್ನ ಹಿಂಬಾಲಿಸಿ ನಾ ಹೀಗೆ ಹೋಗುವುದಲ್ಲ. ಹೋಗುವ ಬಗೆ ಹೇಗೆ ಬಲ್ಲಿರಾ? ಶ್ರೀನಿವಾಸನಾಗುತ್ತದರೆಗಿಳಿದ 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 ಉಳಿದನ ವೈಕುಂಠ ಲೋಕವ ಉಳಿದನ ವೈಕುಂಠ ಲೋಕವ ಜಲದಿ ಜಯ ಒಲಿಸುವನೆ ವನದಿ ಜಲದಿ ಜಯ ಒಲಿಸುವನೆ ವನದಿ ಹಿತ್ತೋಂ ತರ್ಕದಿನ್ನದಿ ಹಿತ್ತೋಂ ತರ್ಕದಿನ್ನದಿ ತಳೆದು ಮನೋಜಾಗೃತಿಯ ಶೇಷಾಚಲಕ್ಕೆ ಬಂದ ತಳೆದು ಮನೋಜಾಗೃತಿಯ ಶೇಷಾಚಲಕ್ಕೆ ಬಂದ ತಳೆದು ಮನೋಜಾಗೃತಿಯ ಶೇಷಾಚಲಕ್ಕೆ ಬಂದ ಕಿಟದ 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 ದೈತಕ ದಿಕ್ಕ ವೈಕುಂಠದಲ್ಲಿ ಲಕ್ಷ್ಮಿ ಸಹಿತನಾಗಿ ಸಂತೋಷವಾಗಿ ಕಾಲ ಕಳೆಯುತ್ತಿರುವ ಸಂದರ್ಭ ಭೃಗುಮುನಿಗಳು ಬಂದು ನನ್ನ ವಕ್ಷಸ್ಥಳವನ್ನು ತುಳಿದು ಹೋದರು. ಇದರಿಂದ ಕುಪಿತಳಾದ ಲಕ್ಷ್ಮಿ ನನ್ನನ್ನು ತೊರೆದು ಹೋದಳು. ಅವಳೆತ್ತ ಹೋದಳೆಂದು ಸುರಮುನಿಗಳಾದ ದೇವಋಷಿಗಳಿಂದ ತಿಳಿದುಕೊಂಡೆ. ಅವಳನ್ನೇ ಹುಡುಕುತ್ತಾ ಭೂಲೋಕಕ್ಕೆ ಬಂದೆ. ಶ್ರೀನಿವಾಸ ಎಂಬ ಹೆಸರಿನಿಂದ ಸಂಚರಿಸುತ್ತಿದ್ದೇನೆ. ಆದರೆ ಉಳಿದುಕೊಳ್ಳುವುದಕ್ಕೆ ಯೋಗ್ಯ ಸ್ಥಳವನ್ನು ಹುಡುಕಿದರೆ ಕಾಣುತ್ತಿದೆ ಪುಷ್ಕರಿಣಿ ತೀರ್ಥ. ದಕ್ಷಿಣದಲ್ಲಿ ತಿಂತ್ರಿಣಿ ವೃಕ್ಷ, ಸನಿಹದಲ್ಲಿ ಹುತ್ತ ಒಂದು ಕಾಣಿಸುತ್ತಿದೆ. ಅದರಲ್ಲೇ ನೆಲೆಯಾಗಿ ಬಿಡುತ್ತೇನೆ. ಚಾರನಾಡಿದ ನುಡಿಯ ಕೇಳುವುದರೋ ಆದರೆ ಏನು ಆಶ್ಚರ್ಯವೆನ್ನುವುದೇ ಅರಿದು ಹರದರ ಚೋದ್ಯ ಹೊಂದುವುದು ಮರುದಿನದ ಬೆಂಬತ್ತು ಹುತ್ತದೆಡೆಗೆ ಸಾರ್ದ ಇದುವೇ ಚೋಳ ರಾಜ್ಯ. ಇದನ್ನು ಆಳಿಕೊಂಡು ಬಾಳಿಕೊಂಡು ಬರುತ್ತಿರುವವನು ಚೋಳದೃಪಾಲ ನಾನಿದ್ದೇನೆ. ನಮ್ಮಲ್ಲಿ ಯಾವುದಕ್ಕೂ ಕುಂದು ಕೊರತೆಗಳಿಲ್ಲ. ಆದರೆ ಓಲಗಗೊಟ್ಟ ಸಂದರ್ಭ ಗೋಪಾಲಕರು ಬಂದಾಡಿದಂತ ಮಾತು. ನಮ್ಮಲ್ಲಿಯ ಹಸುವೊಂದು ಹುತ್ತಕ್ಕೆ ಹಾಲನ್ನು ಸುರಿಸುತ್ತಿದೆಯಂತೆ. ಇಂತಹ ಕೃತ್ಯ ಮಾಡಿದ ಆ ಗೋವನ್ನು ಎಷ್ಟು ಮಾತ್ರಕ್ಕೂ ಬಿಡಬಾರದು. ಇನ್ನು ತಡ ಮಾಡುವುದಲ್ಲ, ಅತ್ತ ಸಾಗುತ್ತೇನೆ. ಹುತ್ತದಲ್ಲಿ ಹಾಲು ಸುರಿಸುತ್ತಲೇ
ಬಂದಾಡಿದ ಮಾತು ಸತ್ಯವೇ ಹೌದು. ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕೆಂಬ ಮಾತಿನಂತೆ ಬಂದು ನೋಡಿದರೆ ಹೊತ್ತಕ್ಕೆ ಹಾಲು ಸುರಿಸುವುದು ಸತ್ಯವೇ ಹೌದು. ಇಂತಹ ಕೃತ್ಯ ಮಾಡಿದ ಈ ಗೋವನ್ನು ಎಷ್ಟು ಮಾತ್ರಕ್ಕೂ ಬಿಡಬಾರದು. ಹಿಡಿದಿರುವ ಕೂರಸಿಯಿಂದ ಅದರ ತಲೆ ಕತ್ತರಿಸಿ ಬಿಡುತ್ತೇನೆ. ಕೀಳುತ್ತನದಿ ಹೊಯ್ದೆಯ ಕೀಳುತ್ತನದಿ ಹೊಯ್ದೆಯ ಕೂಳದ್ರ ಪಾದ ಮಾತಾಡುತ್ತ ಪ್ರಾಂತಿಯ ಕೀಳುತ್ತನದಿ ಹೊಯ್ದೆಯ ಎಂತಹ ಕಾರ್ಯ ಮಾಡಿಬಿಟ್ಟೆ. ಲೋಕಕ್ಕೆ ಮಾತೆಯಾದ ಗೋವನ್ನು ಕತ್ತರಿಸುವುದಕ್ಕೆ ಮುಂದಾಗಿ ಬಿಟ್ಟೆ ಅಲ್ಲ. ಇಂತಹ ಹೀನ ಕೃತ್ಯ ಮಾಡಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ತಾಳು ನೀ ಪೈಶಾಚ ಜನ್ಮವಾಯ್ ತಪ್ಪಾದೆ ತಾಳು ನೀ ಪೈಶಾಚ ಜನ್ಮ ಜನಲವ ತಾಳಿ ಭಯದಿ ಜನಲವ ತಾಳಿ ಭಯದಿ ತಾಳು ನೀ ಪೈಶಾಚ ಜನಮವ ಎಲ್ಲವ ತಾಳಿ ಭಯದಿ ಗೋವನ್ನು ಕತ್ತರಿಸುವ ಪೈಶಾಚ ಕೃತ್ಯ ಮಾಡಿ ನಿನ್ನಗಿದೋ ಶಾಪ. ಭೂಲೋಕದಲ್ಲಿ ಪಿಶಾಚಿಯಾಗಿ ಬಿದ್ದಿರು. ಪಾಪ ಕರ್ಮ ಬಗೈದೆ ಮಾಫಿ ಮಾಡೇಲೋ ದೇವಾ ಕೋಪ ಜಾತಿಯ ಹೊಂದುತ್ತಾ ಶಾಪ ನಿಗಲು ಶಾಪ ವಿದ್ಯನು ಕಾಪಾಡು ಎಂದೆರಗೆ ಎರಗೆ ದೇವ, ನಿನ್ನ ಮಹಿಮೆಯನ್ನು ಅರಿಯದೆ ಎಂತಹ ಅಪರಾಧ ಮಾಡಿಬಿಟ್ಟೆ. ಗೋವನ್ನೇ ಪೂಜಿಸುವವರು ನಾವು, ಆದರೆ ಅದನ್ನೇ ಕತ್ತರಿಸಲು ಮುಂದಾಗಿ ಬಿಟ್ಟೆ. ಎಂತಹ ಕೃತ್ಯ ಮಾಡಿಬಿಟ್ಟೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಕೊಟ್ಟಿರುವ ಶಾಪಕ್ಕೆ ಹುಸಿ ಶಾಪವನ್ನು ನೀಡಿ ಅನುಗ್ರಹಿಸಬೇಕು ತಂದೆ. ನನ್ನನ್ನೇ ನಂಬಿಕೊಂಡು ನನ್ನ ಪ್ರಜಾವರ್ಗದವರಿದ್ದಾರೆ. ಆದಷ್ಟು ಬೇಗ ಕೊಟ್ಟಿರುವ ಶಾಪಕ್ಕೆ ಹುಸಿ ಶಾಪವನ್ನು ನೀಡಿ ಅನುಗ್ರಹಿಸು ತಂದೆ. ಚೋಳ ರಾಜ, ಮರುಗಬೇಡ. ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದೀಯಾ? ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ಆದರೂ ಶಿಶಾಪ ನೀಡುತ್ತಿದ್ದೇನೆ. ಮುಂದೆ ನನ್ನ ಕಲ್ಯಾಣವಾಗುತ್ತದೆ. ಆಗ ಬಳುವಳಿಯಾಗಿ ಬರುವ ಕಿರೀಟಧಾರಣೆ ಆಗುವಾಗ ಮೂರುಗಳಿಗೆ ನೆಟ್ಟ ದೃಷ್ಟಿಯಿಂದ ನೋಡಿದರೆ ಶಾಪ ವಿಮೋಚನೆ ಆಗುತ್ತದೆ. ಶುಭವಾಗಲಿ, ಹೋಗಿ ಬಾ. ಜಯ ಬಾಳಗಾಯಕ್ಕೆ ಗತ್ತಿ ಹಾಲ ಹುಡುಗಿ ಸಿರಿಲೋಲ ನಾರಣ್ಯದಿ ಬರಲೋ ಕೂಳ ಮೃಗಗಳೆಲ್ಲ ಬೀಳು ಬೀಳುತ್ತಲಾದ ತಾಳಿ ಬೀದಿಯ ಓಡುತ್ತಿರಲು ಇಂದು ನನ್ನ ಹಣೆಗೆ ಆದ ಗಾಯಕ್ಕೆ ಅತ್ತಿಯ ಹಾಲನ್ನು ಹುಡುಕುತ್ತಾ ಮುಂದೆ ಸಾಗುತ್ತೇನೆ. ಇತ್ತ ಶ್ರೀಶೈಲದಲ್ಲಿ ಇತ್ತ ಶ್ರೀಶೈಲದಲ್ಲಿ ಇತ್ತ ಶ್ರೀಶೈಲದಲ್ಲಿ ಕಡು ಧೂರ್ತ ವಶವಾಸುರನು ನೆರೆದಿರೆ ದೈತ್ಯರನ್ನು ಬಿತ್ತರಿಸಿದ ಸ್ವಾಮಿ, ಇದುವೇ ಶ್ರೀಶೈಲ. ಇಲ್ಲಿ ವೃಷಭಾಸುರನಾದ ನಾನು ನಾನಾಗೆ ಮೆರೆತಿದ್ದೇನೆ. ನಮ್ಮವರಾದ ಅಸುರನ್ನು ಸೇರಿಸಿಕೊಂಡು ಆಳ್ವಿಕೆ ನಡೆಸುತ್ತಿದ್ದೇನೆ. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ಸೂಕರ ಹೊರತು ಬೇರೆ ಯಾರಿಂದನು ಮರಣವಿಲ್ಲದಂತ ವರವನ್ನು ಪಡೆದು
ದೇವಾನು ದೇವತೆಗಳನ್ನು ಸೋಲಿಸಿ ಕಾಲ ಕಳೆಯುತ್ತಿದ್ದೇನೆ. ಎಂದಿನಂತೆ ಹಸಿವು ನಿವಾರಣೆಗೆ ನಡೆದು ಬಿಡುತ್ತೇನೆ. ಈ ಘೋರವಾದ ಕಾಡಿನಲ್ಲಿ ಶ್ವೇತಾವರಣೆಗೆ ಸಂಚಾರ ಮಾಡುತ್ತಿದ್ದೇನೆ. ದುರುಳನಾದ ಋಷಭಾಸುರನು ಲೋಕಕಂಟಕನಾಗಿ ಮೆರೆದಾಡುತ್ತಿದ್ದಾನೆ. ಆದಷ್ಟು ಬೇಗ ಅವರನ್ನು ವಧಿಸಬೇಕು. ಅತ್ತ ಸಾಗುತ್ತೇನೆ. ಬಡಬಡದವನೇ ನಿನ್ನ ಪರಾಕ್ರಮ ನನ್ನಲ್ಲಿ ಸಾಲದು. ನಡೆಯಿಂದೆ ಸಿಕ್ಕಿದೆಯ ಸೂಕರನೇ ತೋನಿಂದ ಸಿಕ್ಕಿದೆಯ ಸೂಕರ ನಿನ್ನನ್ನು ನಾನು ಲೆಕ್ಕಿಸುವನೆ ತೀರ, ನಿನ್ನನ್ನು ನಾನು ಲೆಕ್ಕಿಸುವನೆ ತೀರ. ಅಕ್ಕರೆಯಿಂದಲೇ ಪಕ್ಷಿಗಳಿದ್ದರೆ ಕತ್ತರಿಸಿದ್ದವರ ದೇವಾನು ದೇವತೆಗಳ ಲೆಕ್ಕಿಸದೀರ ನಾನಿದ್ದೇನೆ. ಹಾಗಿರುವಾಗ ಕೇವಲ ಹಂದಿಯಾದ ನನಗೆ ನಾನು ಹೆದರಬೇಕೆ? ಹಲ್ಲಿಗೆ ಹಲ್ಲು ತಾಗಂತೆ ತಿಂದು ತೇಗಿ ಬಿಡುತ್ತೇನೆ. ಬಾ ಮುಂದೆ. ಮಾತ್ರವಲ್ಲ, ಈ ಕಾಡಿನಲ್ಲಿ ಒಬ್ಬನೇ ಬರುತ್ತಿದ್ದೀಯಲ್ಲ, ಯಾರು ನೀನು? ನಾರಿದೋರೆಯಲೆಲ್ಲ ಊರು ಕೇರಿಯ ಬಿಟ್ಟು ತೈತಲಿ ನದಿಯೇ ನಾರಿದೋರೆಯಲೆಲ್ಲ ಊರು ಕೇರಿಯ ಬಿಟ್ಟು ಸೇರಿದೆ ವಲ್ಮೀಕರೊಳಗೆ ಊರೊಳಗೆಂದನು ಶ್ರೀನಿವಾಸನು ಎಂದೋ ಗೌರವದಿಂದ ಕರೆಯುವರು. ನನ್ನ ಪರಿಚಯವನ್ನು ಕೇಳುತ್ತಿದ್ದೀಯಾ? ಹೇಳುತ್ತೇನೆ. ನನ್ನ ಪತ್ನಿ ನನ್ನನ್ನು ತೊರೆದು ಹೋದಳು. ಅವಳನ್ನೇ ಹುಡುಕುತ್ತಾ ಹೊರಟವನು ನಾನು. ನನ್ನ ಹೆಸರನ್ನು ಕೇಳಿದೆಯಲ್ಲ, ಶ್ರೀನಿವಾಸ ಎಂದು ನನ್ನನ್ನು ಪ್ರೀತಿಯಿಂದ ಎಲ್ಲರೂ ಕರೆಯುತ್ತಾರೆ. ಶ್ರೀನಿವಾಸನೇ, ಬಕುಳಾದೇವಿ ಮಗನಾದ ಶ್ರೀನಿವಾಸನನ್ನು ಹುಡುಕಿಕೊಂಡು ಬಾ ಎಂದು ನನ್ನಲ್ಲಿ ಹೇಳಿದ್ದಾರೆ. ಅಯ್ಯ, ನನ್ನ ಜೊತೆಯಲ್ಲಿ ಬರುವೆಯಾ? ನಿನ್ನ ತಾಯಿಯ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಮನೆಗೆ ಬಾರೆನುದ ವಿನಯದಿವ ಕರೆದು ಇದು ಒನಿದೆ ಬಗುಳೆಯ ಕರೆದು ನುಡಿದಾಗ ಅಮ್ಮ ಬಕುಳಾದೇವಿ, ಅಮ್ಮ ಬಕುಳಾದೇವಿ. ಸ್ವಾಮಿ, ಏನು ವಿಷಯ? ಅಮ್ಮ, ನಿಮ್ಮ ಮಗನನ್ನು ಹುಡುಕಿ ಕರೆತಂದಿದ್ದೇನೆ. ನೋಡಿ, ಈ ಕಡೆ ನಿಂತಿದ್ದಾನೆ. ತನೆಯ ಬಾರೆನು ತಲೆ ಬಿಗಿದಪ್ಪಿ ಮುತ್ತಿದುದ ತಡವರಿಗೆ ಬರುವುದೆಂದಳು
ಗಂಧ ಅನ್ನ ಪಾನವಿರದೆ ಗಂಧಿದೆ ನೈ ನಿನ್ನ ಗಾಂಧಿ ಮುಂದೆ ಭಾಗಗೈವೆ ನೀನು ಉಂಡು ಸೊಗದಿರೋ ಹಡೆಯ ಗಾಯ ಏನದಯ್ಯೋ ಹಣಿದರ್ಯಾರು ಕರುಣ ತೊರೆದು ಮನೆಯೊಡಲದು ಸಲವು ಬೇನು ಸುಗುಣಿ ನಿನ್ನನೋ ಸುಗುಣಿ ನಿನ್ನನೋ ಮಗು ಶ್ರೀನಿವಾಸ ಹೇಗಿದ್ದವನು ಹೇಗಾಗಿದ್ದೆ ಅನ್ನ ಪಾನ ಸೇವಿಸದೆ ಸೊರಗಿ ಹೋಗಿದ್ದೀಯ ನಿನಗೆ ಬೇಕಾದ ಅಡುಗೆ ಮಾಡಿ ಹಾಕುತ್ತೇನೆ ಬಾ ಅಯ್ಯೋ ನಮಗೆ ಮೊದಲೇ ಇರುವುದಕ್ಕೆ ನೆಲೆ ಇಲ್ಲ ಅಮ್ಮ, ನಿಮಗೆ ಇರುವುದಕ್ಕೆ ನಾನು ನಿಮಗೆ 100 ಅಡಿ ಜಾಗವನ್ನು ಕೊಡುತ್ತೇನೆ. ಬನ್ನಿ ಹೀಗೆ. ಒಂದು ದಿನ ಮೃಗ ಬೇಟೆಯಾಡುವೆ. ಒಂದು ದಿನ ಮೃಗ ಬೇಟೆಯಾಡುವೆ ಎಂದು ಬಂದ ಶ್ರೀನಿವಾಸನು ಚಂದದಿಂದಗಿರುವ ರೂಪ ಒಂದು ತಳೆದ ಸ್ವಾಮಿ, ಮನಸ್ಸಿಗೆ ಏಕೋ ಬೇಸರವನ್ನು ಕಳೆಯಲು ಕಾಡಿಗೆ ಬೇಟೆಯಾಡಲು ಹೋಗುವ ಮನಸ್ಸನ್ನು ಯೋಚನೆಯನ್ನು ಮಾಡಿದ್ದೇನೆ. ಹೋಗುವುದೌದು, ಒಬ್ಬನೇ ಹೋದರೆ ಸರಿಯಾಗ್ತದಾ? ನನ್ನ ಸಗನೊಬ್ಬ ಇದ್ದಾನಲ್ಲ, ಜೋಗಿದಾಸ. ನಾನ್ಯಾರು, ನೀನ್ಯಾರು, ನೀನ್ಯಾರು, ನಾನ್ಯಾರು? ನಾನು ನಾನೇ, ಇಲ್ಲಿ ನೀನು ನೀನೇ. ಅದಲ್ಲ, ಈಗ ಹೇಳು. ಬಾಬಾ ರೋಷೌರಿ ಗೋಪಬಾಲ ಬಾಬಾ ರೋಷೌರಿ ಗೋಪಬಾಲ ಬಾಬಾ ರೋಷೌರಿ ಗೋಪಬಾಲ ಶ್ರೀಲೋಲ ಹರಿವನಮಾಲ ಶ್ರೀಲೋಲ ಹರಿವನಮಾಲ ಶ್ರಾವಣದ ನೆಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನೆಟ್ಟಿರುಳ ರಾತ್ರಿಯಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ನವಮಾಸದಲ್ಲಿ ನಡು ರಾತ್ರಿಯಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ಗೌರಿ ಗೋಪಬಾಲ ಶ್ರೀಲೋಲ ಹರಿವನಮಾಲ. ಗೊತ್ತಾಯ್ತಾ? ಗೊತ್ತಾಯ್ತು. ನೀನು ಕೃಷ್ಣ, ನಾನು ವಿಜಯ. ಈಗ ಕರೆದಿದ್ದೆ ಯಾಕಂತ ಕೇಳಿದ್ರೆ, ಇವತ್ತು ಕಾಡಿಗೆ ಹೋಗೋ ಮನಸ್ಸಾಗಿದೆ, ಬೇಟೆಯಾಡ್ಲಿಕ್ಕೆ. ಹೋಗುವ? ಎಲ್ಲಿಗ? ಬೇಟೆಗೆ ಅಲ್ಲ ಪುಣ್ಯಾತ್ಮ, ಬೇಟೆಗೆ, ಕಾಂತಾರಕ್ಕೆ, ಕಾಡಿಗೆ. ಕಾಡಿಗೆ ನನಗೂ ಹೋಗಲು ಉಂಟು. ಯಾಕೆ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಹಾಗಾದ್ರೆ ಹೋಗುವಲ್ಲ. ಗುರುಭಟ್ರು ಹೇಳಿದ್ದಾರೆ. ಏನಂತ? ತಲೆ ಕೂದಲು ಉದುರುತ್ತಿದೆ, ಹಾ. ಅದಕ್ಕೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಅದನ್ನು ತಂದು ಜಜ್ಜಿ ಸ್ವಲ್ಪ ಮೂಸಿ ಅದನ್ನು 3 ಸಲ ಸ್ವಾಹ ಅಂತ ಹೇಳಿದ್ರೆ ಕೂದಲು ಉದುರುನೆಲ್ಲ ಬಿದ್ದು ಹೋಗುದಿಲ್ಲ. ಕಾಡಿಗೆ ಹೋಗ್ಲಿಕ್ಕಿದ್ರೆ ಹೋಗುವಲ್ಲ. ನಾ ಬರುದಿಲ್ಲ ನಿನ್ನ ಜೊತೆಗೆ. ಯಾಕೆ? ಕಾಡಲ್ಲಿ ಏನು ಕಫ? ಅಲ್ಲ ಇದು ಹುಲಿ. ಅದೇ ಹಾ, ಇರ್ತದೆ. ಅದಕ್ಕೆ ನೀವು ಬರುವುದಿಲ್ಲ. ಇಲ್ಲ ಹೆದರಬೇಡ, ನಾವು ಹೋಗುತ್ತಿದ್ದು ಮೃಗ ಬೇಟೆಗಲ್ಲ, ಮೃಗಾಕ್ಷಿಯರ ಬೇಟೆಗೆ. ಮಕ್ಕಳನ್ನ ಹೌದು. ಇದಕ್ಕಂತ ನಾವು ಬರುವುದೇ ಇಲ್ಲ. ಯಾಕೆ? ಹಿಂದೆ ಹಾ ನಿನಗೆ ಹಾ 16,008 ಹಾ. ಅದ್ರಾಗೆ ನಂಗೆ ಒಂದಾದ್ರೂ ಕೊಟ್ಟಿದೀಯಾ? ಅದಕ್ಕೆ ಈಗ ನೀ ಬರುವುದಿಲ್ಲ. ನೀ ಬರ್ಬೇಕಿದ್ರೆ ಏನ್ ಮಾಡ್ಬೇಕು? ಸಮವಾಗಿ ಹಂಚಿಕೊಳ್ಳಬೇಕು. ಹಾಗಾದ್ರೆ ಹೋದಾಗ ಒಂದು 10 ಸಿಕ್ಕಿದ್ರೆ 5 ನನಗೆ 5 ನಿನಗೆ, 8 ಸಿಕ್ಕಿದ್ರೆ 4 ನನಗೆ 4 ನಿನಗೆ, 6 ಸಿಕ್ಕಿದ್ರೆ 3 ನನಗೆ 3 ನಿನಗೆ, 4 ಸಿಕ್ಕಿದ್ರೆ 2 ನನಗೆ 2 ನಿನಗೆ, 2 ಸಿಕ್ಕಿದ್ರೆ 1 ನನಗೆ 1 ನಿನಗೆ, 1 ಸಿಕ್ಕಿದ್ರೆ ಅದು ನನಗೆ. ಹಾಗಾಗುವುದಿಲ್ಲ, ಅದು ನನಗೆ. ಅದನ್ನ ತುಂಡು ತುಂಡು ಮಾಡಿ ಅರ್ಧ ನಿನಗೆ ಅರ್ಧ ನನಗೆ. ಸುಮ್ಮನೆಯ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮರೆಯ. ಒಂದು ಕೆಲಸ ಬೇಡ, ಒಂದಿದ್ದಲ್ಲಿ ಹೋಗುವುದೇ ಬೇಡ, 1 2 3 ಇದ್ದಲ್ಲಿ ಹೋಗುವ.
ಸರಿ ಹೋಗುವ. ಹೋಗಲಿಕ್ಕೆ ಹೋಗಲಿಕ್ಕೆ ಅವಸ್ಥೆ, ಅದರ ಬಗ್ಗೆ ಚಿಂತೆ ಬೇಡ. ತರಿಸಿ ಉಚ್ಚೈಸವ ಏರಿದು ತರಿಸಿ ಉಚ್ಚೈಸವ ಏರಿದ ಕಥೆ ನಿರ್ಮಾಣಗಳ ಧರಿಸಿ ಮರವಿ ಬೆಳೆಗಳು ಬೇಟೆಯಾಡುವ ಕರೆಯಲಂದು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಬೇಕು, ಅದರ ಚಿಂತೆ ನಿನಗೆ ಬೇಡ. ಈ ಒಂದೇ ಬಾಣದಿಂದ ಉಚ್ಚೈಶ್ರವಸ್ಸನ್ನು ಕೆಳಗಿಳಿಸುತ್ತೇನೆ. ಏನಾಯ್ತಾ? ಛೀ, ಅದು ಉಚ್ಚೈಶ್ರವಸ್ಸು. ನೀ ಹೇಳೋದೇ ಬೇಡ ಪುಣ್ಯಾತ್ಮ. ಬಂತಲ್ಲ, ಹೋಗುವ. ಓ, ಸಮಸ್ಯೆ ಐತಲ್ಲ ಒಂದೀಗ. ಇದರಲ್ಲಿ ಒಬ್ಬರಿಗೆ ಹೋಗ್ಲಿಕ್ಕೆ ಆಗುದು, ನೀ ಹೇಗೆ ಬರ್ತೀಯಾ? ಹಾ, ಮೂಲವನ್ನು ಹಾ. ಹಿಡಿದು ಹಾ. ತಿಪ್ಪಿಕೊಂಡು ಬರುತ್ತೇನೆ. ಹೋಗೋ ನಿಧಾನ. ಹಾಗಾದ್ರೆ ಹೋಗುವ. ತರುಣಿ ಪದ್ಮಾವತಿಯೋ ಸಖಿಯರ ತರುಣಿ ಪದ್ಮಾವತಿಯೋ ಸಖಿಯರ ರವಿ ಸಹಿತ ದಿನದಿ ವನದಿ ಸಖಿಯರ ನೆರವಿ ಸಹಿತ ದಿನ ವನದಿ ಸಂಚರಿಸಿ ಸುಮಗಳ ಕೊಯ್ವೆಯ ನೂತಲಿ ಹರುಷದಿಂದ ವನದಿ ಸಂಚರಿಸಿ ಸಂಚರಿಸಿ ಸುಮಗಳ ಕೊಯ್ವೆಯ ನೂತಲಿ ಸುಮಗಳ ಕೊಯ್ವೆಯ ನೋಟಲಿ ಹರುಷದೀತ ನಾಡಿದು ತೋಂಡಾದೇಶ. ವರ್ತಮಾನ ಕಾಲದಲ್ಲಿ ಇದನ್ನು ಆಳಿಕೊಂಡು ಬಂದವರು ನನ್ನ ತಂದೆ ಆಕಾಶರಾಜ. ಅರಮನೆಯಲ್ಲಿ ಕುಂದು ಕೊರತೆಗಳಿಲ್ಲದೆ ಬೆಳೆದಂತವಳು ನಾನು. ಬೇಕಾದ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದೇನೆ. ಆದರೆ ಇಂದೇಕೋ ಮನಸ್ಸಿಗೆ ಬೇಸರ. ಓ ಸಖಿಯರೇ, ಸಖಿಯರೆಲ್ಲ ಬಂದಿರಿಂದು ವನಗೆ ಹೋಗುವ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿರಿಂದು ವನಗೆ ಹೋಗುವ ಸಖಿಯರೆಲ್ಲ ಬನ್ನಿ 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 ಬನ್ನಿರಿಂದು ವನಗೆ ಹೋಗುವ ಸಕಲರೊಂದು ಗೂಡಿ ಕಾಣು ಅಂದ ಚಂದವಾ ಸಕಲರೊಂದು ಗೂಡಿ ಕಾಣು ಅಂದ ಚಂದವಾ ವನದ ಅಂದ ಚಂದವಾ ತೈತದಿನಾಂ ದೇವದಿನಾ ಸಕಲರೊಂದು ಗೂಡಿ ಕಾಣು ಅಂದ ಚಂದವಾ ನಿಖಿಳ ಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಸುಮಗಳನ್ನು ಕೊಯ್ದು ನಿಖಿಳ ಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ
ಬನ್ನಿರೆಂದು ವನಗೆ ಹೋಗುವ ಸಕಲರೊಂದು ಗೂಡಿ ಕಾಣುತ್ತ ಅಂದ ಚಂದವ ಕಾಣುತ್ತ ಚಂದವ ತೋಂ ತೋಂ ತಿನ್ನದ 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 ಸಖಿಯರೆಲ್ಲ ಬನ್ನಿರೆಂದು ವನಗೆ ಹೋಗುವ ಸಕಲರೊಂದು ಗೂಡಿ ಕಾಣುತ್ತ ಅಂದ ಚಂದವ ಅಂದ ಚಂದವ. ಓ ಸಖಿಯರೇ, ಅಮ್ಮ. ಅರಮನೆಯಲ್ಲಿ ನೋಡಿದ್ದನ್ನು ತಿಂದಿದ್ದೇನೆ. ತಿಂದು ಮನಸ್ಸಿಗೆ ಬೇಸರ ತಂದಿದೆ. ಅದಕ್ಕಾಗಿ ವನ ಕೇಳಿ ಜಲ ಕೇಳಿ ವನಭೋಜನ ಇದರಲ್ಲಿ ಕಾಲ ಕಳೆಯುವ ಮನಸ್ಸಾಗಿದೆ. ಅದಕ್ಕಾಗಿ ನಾನು ಓರ್ವಳೆ ಹೋಗುವುದಿಲ್ಲ. ನನ್ನನ್ನು ಓಲೈಸಿಕೊಂಡು ನೀನು ಬರುತ್ತೀಯಲ್ಲವೇ? ಹೇಗೆ ನಿನ್ನ ಅಭಿಪ್ರಾಯ? ಅಮ್ಮ, ನಾನು ತುದಿಗಾಲಿನಲ್ಲಿ ನಿಂತಿದ್ದೇನೆ, ಹಾಗಾಗಿ ನಾನು ಬರುತ್ತೇನೆ. ಸರಿ ಸಖಿ, ನಿನಗೆ ಯಾವ ಹೂ ಇಷ್ಟ? ನನಗೆ ಸಂಪಿಗೆ ಹೂ ಇಷ್ಟ. ಅದು ಎತ್ತರದಲ್ಲಿ ಬೆಳೆಯುತ್ತದೆ, ಹೇಗೆ ಕೊಯ್ಯುವುದು? ನನಗೆ ಮರ ಹತ್ತಲಿಕ್ಕೆ ಬರುತ್ತದೆ. ಹಾಗಾದರೆ ಹಿಂದಕ್ಕೆ ತಡ, ನಡೆದು ಬಿಡೋಣ. ದೀಂ 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 ಏ ನೋಡ್ದೇನಾ? ನೋಡ್ದೆ ಹೆಣ್ಮಕ್ಳು. ಈಗ ನಾವೇ ಅಲ್ಲಿ ಹೋಗಿ ಮಾತಾಡಿಸಿ ಸರಿ ಆಗೋದಿಲ್ಲ, ಸ್ವಲ್ಪ ಬೆಲೆ ಕಡಿಮೆ ಆಗ್ತದೆ. ಅವರೇ ನಮ್ಮಲ್ಲಿ ಬರಬೇಕು. ಏನು ಮಾಡುವ? ನಮ್ಮನ್ನು ಉಪ್ಪಿನಕಾಯಿ. ಯಾಕೆ ಉಪ್ಪಿನಕಾಯಿ ಕೊಡ್ಲಿಕ್ಕ? ಅಲ್ಲ ಇದು ಉಪಾಯ? ಅದೇ ಹಾ, ಒಂದು ಹಳೆ ಹುಲಿ ಬಿಡುವ. ಹಳೆ ಹುಲಿ? ಹಾ. ಪಾಪ ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಮಾರಿ. ಅದೇನ್ ಮಾಡ್ತಾರೆ? ಮತ್ತೇನು ನೀನು ಹೇಳು. ಒಂದು ಕೆಲಸ ಮಾಡುವ, ಒಂದು ಆನೆ ಬಿಡುವ. ಈ ಕಾಡಲ್ಲಿ ಎಲ್ಲಿ ಸಿಗ್ತದ ಆನೆ? ಆನೆಯ ಐರಾವತನ್ನು ಧರೆಗಿಳಿಸುವ. ಆನೆ 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 ಸಖಿ, ವನದಲ್ಲಿ ಸಂಚರಿಸುತ್ತಿರುವಾಗ ಆನೆ ಒಂದು ನಮ್ಮನ್ನು ಅಟ್ಟಿಸಿಕೊಂಡು ಬಂತು. ಅದರಿಂದ ನಮ್ಮನ್ನು ಇಬ್ಬರು ಕಾಪಾಡಿದ್ದಾರೆ. ಒಬ್ಬ ಆನೆ ಮಾವುತ, ಇನ್ನೊಬ್ಬ ಆನೆಯಲ್ಲ ತೀಯತೆಗಳು. ನೋಡಿದೆ ಶ್ರೀನಿವಾಸ, ಉಪಕಾರ ಮಾಡಿದವರು ಹೇಗೆ ಮಾತಾಡ್ತಾರೆ. ಹೌದು ಮರಯ್ಯ, ಅವರಂತೂ ನಮ್ಮಲ್ಲಿ ಬರಲಿಲ್ಲ. ಒಂದು ಕೆಲಸ ಮಾಡುವ, ನಾನೇ ನೀನಾಗಿ ಹೋಗಿ ಅವರಲ್ಲಿ ಮಾತಾಡಿಸಿಕೊಂಡು ಬಾ. ನಾನೇ ನೀರಾಗಿ ಹೋಗಬೇಕೆ? ಹೌದು. ಸರಿ ಸರಿ ಸರಿ, ಜಪ್ಪ ಅಲ್ಲಿ ಹೋಗ್ತೀನಿ. ಹಾ, ಇಳಿಸು. ಏನ ಛೀ, ಆಚೆಗೋ ಛೀ. ಒಂದ್ ಅವಕಾಶ ಕೊಟ್ರೆ 8 ಮಾತಾಡ್ತೆ. ಹಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಜಲಜಾಕ್ಷಿ. ದೊಡ್ಡಲಾಕ್ಷಿ? ಅದು ನಿನ್ನ ಅಜ್ಜಿ. ನನ್ನ ಅಜ್ಜಿ ಹೆಸರು ಕಮಲಾಕ್ಷಿ. ಜಲಜಾಕ್ಷಿ ಯಾವುದೋ ನಾಕ್ಷಿ. ಅದೇ ನಿನ್ನ ಮನೆಯಲ್ಲಿ ಹತ್ತಿರವಾ? ಮನೆ ಬಹಳ ಹತ್ತಿರ. ಹೇಳು ಹೇಳು ಹೇಳು. ನೇರ ಹೋಗ್ಬೇಕು. ನೇರ ಹೊರಗೆ ಮುಚ್ಚಿ ಬಿಟ್ಟೆ. ಮಂಡಿ ಕೆಳಗೆ, ಕಾಲ್ ಮೇಲೆ. ದಾರಿಯಲ್ಲಿ ನೇರ ಹೋಗ್ಬೇಕು. ಹಾಗೆ ಹೇಳಬೇಕು. 3 ದಾರಿ ಸಿಗ್ತದೆ. 1ನೇ ದಾರಿ ಅಲ್ಲ, 2ನೇ ದಾರಿ ಅಲ್ಲ, 3ನೇ ದಾರಿ. ಸೀದಾ ಹೋಯ್ತು. 3ನೇ ದಾರಿಯಲ್ಲಿ ನೇರ ಹೋಗ್ಬೇಕು. 3 ಬೆಟ್ಟ ಸಿಗ್ತದೆ. 1ನೇ ಬೆಟ್ಟ ಅಲ್ಲ, 2ನೇ ಬೆಟ್ಟ ಅಲ್ಲ, 3ನೇ ಬೆಟ್ಟವನ್ನು ದಾಟಿ ಹೋಗ್ಬೇಕು. ದೊಡ್ಡ ಹೊಳೆ ಸಿಗ್ತದೆ. ಹೊಳೆ ಹತ್ರ ಮನೆಯಲ್ಲ ನಿಮ್ದ? ಮೀನಿಡು ಕ್ಲೈಕ್ ಆಯ್ತು. ಹೇಳತ್ತೇನೆ ಸ್ವಲ್ಪ, ಸುಮ್ಮನೆ ಕೇಳಿ. ಆ ಹೊಳೆಯನ್ನು ದಾಟಿ ಒಂದು ದೊಡ್ಡ ಗುಡ್ಡ
ಗುಡ್ಡ ಸಿಗ್ತದೆ. ಆ ಗುಡ್ಡವನ್ನು ಆ ಗುಡ್ಡವನ್ನು ದಾಟಿ ಒಂದು ದೊಡ್ಡ ಮನೆ ಸಿಗ್ತದೆ. ಅದೇ ನಿಮ್ಮ ಮನೆಯಲ್ಲ? ಅದರ ಪಕ್ಕದಲ್ಲಿ ಸಣ್ಣ ಗುಡಿಸಲು ಉಂಟು, ಅದೇ ನಮ್ಮ ಮನೆ. ಅಯ್ಯಪ್ಪ, ಬಹಳ ಹತ್ತಿರ ಉಂಟು. ಹತ್ತಿರ ಮನೆಯಲ್ಲಿ ಅಪ್ಪ ಇದ್ದಾರಾ? ಅಪ್ಪ ಇಲ್ಲ. ಬಾಗತ್ರೆ ದೊಡ್ಡವ. ಹೌದಾ? ಅಮ್ಮ ಇದ್ದಾರಾ? ಅಮ್ಮ ಇದ್ದಾರೆ. ಬಾಗತ್ರೆ ಸಣ್ಣವಾದ್ನ. ಅಮ್ಮ ಹೇಗಿದ್ದಾರೆ? ಹಾಸಿಗೆಯಲ್ಲಿ ಹೇಸಿಗೆ. ಬಾಗತ್ರೆ ದೊಡ್ಡವ. ಹೌದಾ? ಅಕ್ಕ ಇದ್ದಾರಾ? ಅಕ್ಕ ತಂಗಿ ಯಾರು ಇದ್ದಾರಾ? ಇಲ್ಲ. ಬಾಗತ್ರೆ ದೊಡ್ಡವನಾದ. ತಮ್ಮ ಇದ್ದಾನ? ತಮ್ಮ ಇಲ್ಲ. ಬಾಗತ್ರೆ ದೊಡ್ಡವನಾದ ದೇವರು. ಅಣ್ಣ ಇದ್ದಾನ? ಅಣ್ಣ ಇದ್ದಾನೆ. ದೇವ್ರ ದೊಡ್ಡವ. ಸಣ್ಣನಾದ. ಹೇಗಿದ್ದಾನೆ? ಅವನು ಕಟ್ಟು ಮಸ್ತಾಗಿದ್ದಾನೆ. ನಿನ್ನಂತ 10 ಜನ ಬಂದ್ರು ತಿಪ್ಪಿ ಬಿಸಾಕ್ತಾನೆ. ನಿನಗೆಂತ ತಿಪ್ಪಿ ಅದರ ಇರ್ಲಿ. ಅವಳ ಬದ್ನಿಕಾಯಿ, ಅವನ ಕುಂಬಳಕಾಯಿ. ಯಾರ ಪರಿಚಯ ಅದು? ಅವಳದ ಅಲ್ಲ ಮರೆ, ನಾ ಕೇಳಿದ್ದು ಅವಳ ಪಕ್ಕದಲ್ಲಿರೋದು. ಅವಳದನ್ನು ಕೇಳಿದೆ. ಏನಂದ್ರು? ಅವಳ ಹೆಸರು ಬದ್ನಿಕಾಯಿ ಅಂತೆ. ಸಖಿ, ನಮ್ಮಲ್ಲಿಗೆ ಬಂದವರು, ನಮಗೆ ಉಪಕಾರ ಮಾಡಿದವರು, ಅದಕ್ಕಾಗಿ ನಾನೇ ಹೋಗಿ ಮಾತನಾಡಿಸುತ್ತೇನೆ. ಯಾರು ನೀನು ಹೊರಗುಳಿಂದನೇ ಹಕ್ಕುತ ಗಿಡದ ಗಿಡ. ಯಾರು ನೀನು ಹೊರಗುಳಿಂದನೇ ಈವನಗೆ ಬಂದ ಕಾರಣವನು ಬೇಳು ಗಮ್ಮನೆ. ಈವನಗೆ ಬಂದ ಕಾರಣವನು ಬೇಳು ಗಮ್ಮನೆ. ನಾರಿಯರು ಸಂಚರಿಪವನದಿ ಎರಿಹಯವ ಪುರುಷರೈದಿ. ನಾರಿಯರು ಸಂಚರಿಪವನದಿ ಎರಿಹಯವ ಪುರುಷರೈದಿ. ಈ ರೀತಿಯೋಳು ತಿರುಗುತ್ತಿರುವೆ ಸಾರು ಮಚ್ಚಿಗೆ ಕರ್ಮ ಸಾರು ನುಡಿಯಲ್ಲವನು ನಿಲ್ಲದೆ. ತೋಂ ದಿನಗ ತೋಂತ ದೀಂ ತೋಂ ದಿನಗ ದೀಂ ತೋಂ ದಿನಗ ತೋಂತ ದೀಂ ತೋಂ ದಿನಗ ದೀಂ ಯಾರು ನೀನು ಹೊರಗುಳಿಂದನೇ ಈವನಗೆ ಬಂದ ಕಾರಣವನು ಬೇಳು ಗಮ್ಮನೆ. ಅಯ್ಯ, ಬೇಡ. ಹಾಗಲ್ಲ, ಕಾಡಬೇಡ. ಕಾಡಿದವರು ಯಾರ? ಹಾಗಲ್ಲವ, ನಮ್ಮನ್ನು ಕರೆದಿದ್ದು. ಹೌದು, ನಿಮ್ಮನ್ನೇ ಕರೆದದ್ದು. ನೋಡಲು ಕಾಡಿನ ಕಿರಾತ ವರ್ಗಕ್ಕೆ ಸೇರಿದವರ ಹಾಗೆ ಕಾಣುತ್ತೀರಿ. ಮದಭರಿತವಾದ ಆನೆಯಿಂದ ನಮ್ಮನ್ನು ರಕ್ಷಿಸಿದ್ದೀರಿ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಯಾರು ನೀವು? ಯಾಕಾಗಿ ಬಂದವರು? ನಿಮ್ಮ ಪರಿಚಯವನ್ನು ಹೇಳುತ್ತೀರಾ? ಚಂದ್ರಕುಲ ವಿಖ್ಯಾತನಾದ ತಂದೆಯು ವಸುದೇವ. ಚಂದ್ರಕುಲ ವಿಖ್ಯಾತನಾದ ತಂದೆಯೋ ವಸುದೇವ. ಚಂದ್ರಕುಲ
ಚಂದ್ರಕುಲ ವಿಖ್ಯಾತನಾದ ತಂದೆಯು ವಸುದೇವ ತಾಯಿ ಚಂದಿರಾಸಿ ದೇವಕಿಯು ಶ್ರೀನಿವಾಸನು ಜೋಗಿದಾಸನು ಶ್ರೀನಿವಾಸನು ಜೋಗಿದಾಸನು ಶ್ರೀನಿವಾಸನು ಜೋಗಿದಾಸನು ಶ್ರೀನಿವಾಸನು ಜೋಗಿದಾಸನು ಶ್ರೀನಿವಾಸ ಜೋಗಿದಾಸ ಶ್ರೀನಿವಾಸ ಜೋಗಿದಾಸ ಚಂದ್ರಕುಲ ವಿಖ್ಯಾತನಾದ ತಂದೆಯು ವಸುದೇವ. ನನ್ನ ಪರಿಚಯವನ್ನು ಕೇಳುತ್ತಿದ್ದೀಯ. ನನ್ನದು ಚಂದ್ರಕುಲ. ತಂದೆ ವಸುದೇವ, ತಾಯಿ ದೇವಕಿ, ಅವರ ಪುತ್ರ ಶ್ರೀನಿವಾಸ ಎಂಬುದಾಗಿ ನನ್ನ ಹೆಸರು. ನನ್ನ ಹೆಸರು ಜೋಗಿದಾಸ. ನಿನ್ನನ್ನು ಯಾರು ಕೇಳಿದ್ದ? ನಾನು ಸುಮ್ಮನೆ ಹೇಳಿದ್ದು. ನನ್ನ ಪರಿಚಯವನ್ನು ಕೇಳಿದ್ದೀಯ. ನೀನ್ಯಾರು, ಯಾಕಾಗಿ ಬಂದಿದ್ದೀಯ ಎಂದು ಹೇಳುತ್ತೀಯಾ? ನಾಡಿದು ತೋಂಡಾದೇಶ. ತೊಂಡಿಕಾಯ ವ್ಯಾಪಾರ ಹೇಗಿತ್ತ? ಏನು? ತೊಂಡಿಕಾಯಿ. ನಿನ್ನ ಕರ್ಮ. ತೋಂಡಾದೇಶ. ತೊಂಡಿಕಾಯಿ ದೇಶ. ನಾನು ಸುಮ್ಮನಿದ್ರೆ ಮುಂದಿನ ವರ್ಷ ನಿನಗೆ ಒಳ್ಳೆ ಸಿಗ್ತದೆ, ನನಗೆ ಬಾಲಗೋಪಾಲ. ಅದನ್ನೇ ಮಾಡು ನೀನು. ಇನ್ನು ನನ್ನ ತಂದೆ ಇವರಪ್ಪ ಇದೇ ಮಾತನಾಡಕ್ಕೆ ಕಳಿಸುತ್ತಂತೆ. ಬಾಯಿಗೆ ಬಂದಂತೆ ಮಾತನಾಡಬೇಡ. ನನ್ನ ತಂದೆ ಆಕಾಶ ರಾಜ. ಆಕಾಶ ರಾಜ. ಆಕಾಶ ರಾಜ. ಹಾಗಲ್ಲ ಪುಣ್ಯಾತ್ಮ, ಆಕಾಶ ರಾಜ. ಅದೇ ಆಕಾಶ ರಾಜ. ಇನ್ನು ನನ್ನ ತಾಯಿ ಏನಾಯ್ತಾ? ಇಂತ ಇಲ್ಲೇ ಹೋಗುತ್ತಂಬ್ರಲ್ಲ. ನಿನಗೆ ಮಂಡೆ ಪೆಟ್ಟು. ಹೌದು, ನನ್ನ ತಾಯಿ ಭೂತಾಯಿ. ಸಣ್ಣಿತ ದೊಡ್ಡಿತ ಇಲ್ಲ ಹದ ಇತ್ತ? ಏನು? ಭೂತಾಯಿ. ಅದಲ್ಲ, ಭೂಮಿ ತಾಯಿ. ಹಾಗೆ ಅಪ್ಪ ಮೇಲೆ ಅಮ್ಮ ಕೆಳಗೆ, ಮಧ್ಯದಲ್ಲಿ ನೀ ಹುಟ್ಟಿದ್ದೇಗೆ? ನನ್ನ ಹುಟ್ಟಿಗೊಂದು ಗುಟ್ಟುಂಟು. ಗೊತ್ತಾಯ್ತೀವಳು ಕತೆ ಹುಟ್ಟಿದಾಳಂತೆ. ಮದುವೆಯಾಗಿ ಕೆಲವು ವರ್ಷಗಳಾದರೂ ನನ್ನ ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದೇ. ಪುತ್ರಕಾಮೇಷ್ಟಿ. ಯಾವ ಸ್ತ್ರೀ? ಪುತ್ರಕಾಮೇಷ್ಟಿ ಯಾವ ಕುಸ್ ಕುಸ್ಕಾಸಿ? ಹೇಳಿಕೆ ಬರ್ತಿದ್ರೆ ಸುಮ್ಮನೆ ಇರು. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕೆ ನೆಲವನ್ನು ಚಿನ್ನದ ನೇಗಿಲಿನಿಂದ ಉಳುತ್ತಾ ಹೋದರು. ಬಂಗಾರಪ್ಪ ಬಂಗಾರಪ್ಪ ಯಾಕೆ? ಚಿನ್ನದೇಗಿತ್ತಂಬ್ರಲ್ಲ. ಹೌದು, ಅಷ್ಟು ಉಂಟು ನಮ್ಮಲ್ಲಿ. ನಿನ್ನನ್ನು ನೋಡಿದರೆ ಗೊತ್ತಾಗ್ತದೆ. ಹಾಗೆ ಉಳುತ್ತಾ ಹೋದಾಗ ಆ ನೇಗಿಲಿಗೆ ಒಂದು ಬಂಡೆ ಸಿಕ್ಕಿತು. ಇಲ್ಲಿಗೂ ಗೊತ್ತಾಯ್ತು ನನಗೆ. ಏನು? ಇವರಪ್ಪ ಬಂಡೆ ಮೇಲೆ ಬಿಟ್ರ, ಇವರಪ್ಪ ಮಾಡಿ ಪೆಟ್ಟಾಯ್ತು. ಮಂಡೆ ಪೆಟ್ಟು ನಿನ್ನ ಅಪ್ಪನಿಗೆ, ನನ್ನ ಅಪ್ಪನಿಗಲ್ಲ. ನನ್ನಪ್ಪ ಮಾಡಿ ಪೆಟ್ಟಿಲ್ಲ. ಆ ಬಂಡೆಯನ್ನು ಸರಿಸಿ ನೋಡಿದಾಗ ಆ ಬಂಡೆಯ ಕೆಳಗೊಂದು ತಾವರೆ. ಅವಳು ಬಂದಿದ್ದಾಳ? ಅದಲ್ಲ, ಕಮಲ. ಅವಳು ಬಂದಿದ್ದಾಳ? ಅದಲ್ಲ, ಸರೋಜ. ಅವ್ರು ಮೂಜೆ ಬಟ್ಟೆ ತೊಳ್ಕೊಂಡಿರಾ? ಇವರಪ್ಪ ಬಟ್ಟೆ ತೊಳ್ಕೊಟ್ರ, ಇವರ ಅಮ್ಮ ಅವ್ರ ಅಪ್ಪನ ಕಾಲ್ ಮುರ್ದ ಬರೀ ಕೂರ್ಸ್ರ. ಹೌದಾ ಇದಾಗಿದ್ದು? ಅದಲ್ಲ, ಕಮಲ, ಸರೋಜ, ತಾವರೆ, ಇದೆಲ್ಲದರ ಅರ್ಥ ಒಂದೇ, ತಾವರೆ. ಸೂರ್ಯರಶ್ಮಿಯು ಆ ತಾವರೆಯ ಮೇಲೆ ಬಿದ್ದಾಗ ಮುದುಡಿಕೊಂಡಿರುವ ತಾವರೆ ಅರಳಿತು. ಗಾರ್ಧಬ ಗಾಯನ ನೋಡಿದ್ಯಾ? ಏನು? ಗಾರ್ಧಬ ಗಾಯನ. ಆರ್ತವ ಗಾಯನ ಅಂದ್ರೆ ಕತ್ತೆಯ ಗಾಯನ. ಅಯ್ಯಪ್ಪ. ಮುಂದೆ ಆ ತಾವರೆಯೊಳಗೊಂದು ಶಿಶು. ಸಣ್ಣತ ದೊಡ್ಡತ? ಏನು? ಶೀಶ. ಸಣ್ಣದಾದ್ರೆ? ಇವನದ್ದು. ದೊಡ್ಡದಾದ್ರೆ? ಅದು ನನ್ನದ್ದು. ಶಿಶು, ಮಗು. ಅದೇ ಆ ಮಗುವನ್ನು ಎತ್ತಿಕೊಂಡು ಬಂದು ಆ ಲಾಲನೆ ಪಾಲನೆಯಿಂದ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಅದ್ಯಾರು? ಅದು ಬೇರೆ ಯಾರು ಅಲ್ಲ, ನಾನೇ, ಪದ್ಮಾವತಿ. ಬಳಿರೆ ಪದ್ಮಾವತಿ ನಿನ್ನನ್ನು ಕಾಣದಿ
ಕಾಣದೆ ಕಳವಳಿಸುತ್ತಲಿದ್ದೆನು. ಜಲಜ ಸಂಭವ ನಿಂತು ಜೋಡುಗೂಡಿಸಿದನು. ಜಲಜ ಸಂಭವ ನಿಂತು ಜೋಡುಗೂಡಿಸಿದನು. ಬಲು ದೋಷವಾಯ್ತೆಂದೇನು. ಜಲಜ ಸಂಭವ ನಿಂತು ಜೋಡುಗೂಡಿಸಿದನು. ಬಲು ದೋಷವಾಯ್ತೆಂದೇನು. ಬಳಿರೆ 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 ಪದ್ಮಾವತಿ ನಿನ್ನನ್ನು ಕಾಣದೆ ಕಳವಳಿಸುತ್ತಲಿರ್ತೇನೋ. ಕಳವಳಿಸುತ್ತ ಇರ್ತೇನೋ. ಬಳಿರೆ 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 ಹೊಳಿರೆ ಪದ್ಮಾವತಿ, ನಿನ್ನನ್ನೇ ಹುಡುಗುತ್ತಾ ಬಂದಿದ್ದು ಅಂತೂ ಇಂತೂ ಜಲಜ ಸಂಭವನಿಂದ ನಮ್ಮನ್ನು ಒಂದುಗೂಡಿಸಿದ್ದಾನೆ. ಅವನಿಗೆ ಒಂದು ಧನ್ಯವಾದವನ್ನು ಹೇಳಬೇಕು. ನಿನ್ನನ್ನು ಮದುವೆ ಆಗುವ ಮನಸ್ಸಾಗಿದೆ, ಬಾ ಮದುವೆ ಆಗೋಣ. ಮದುವೆ ಅಲ್ಲ, ಮಾಡಿಸ್ತೇನೆ ಮದುವೆ. ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ನೋಡಿದ ಶ್ರೀನಿವಾಸ, ಅವರೇ ನಮಗೆ ತಾಳಿ ಕಟ್ಟುವುದು. ಹೊಸ ಮದುವೆ. ಹೊಸ ಮದುವೆ, ಅದೇ ಅದೇ. ಇಲ್ಲಿ ನೋಡುವ ಏನಾಗ್ತದಂತ. ಕಣ್ಣು ಮುಚ್ಚು ಅಲ್ಲಿ. ಮದುವೆ ಅಲ್ಲ, ಕಣ್ಣು ಮುಚ್ಚಿ ಮುಚ್ಚಿ, ಸರಿಯಾಗಿ ಮುಚ್ಚಿ. ಏನಾಯಿತೆಲೆ ಮುತ್ತು ಶ್ರೀನಿವಾಸನೆ ತಲೆಬೇನೆಯ ಆರೋಗ್ಯ ಏನೋ ಕಾಣೆನು ಜ್ವರ ತಾಪೈನ ಬಾಗೆಳುವಯ್ಯೋ ಏನು ನೀನು ಬೀಳು ಮಗನೇ 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 ಮಗನೇ. ಮಗು ಶ್ರೀನಿವಾಸ ನಗುನಗುತ್ತಾ ಬೇಟೆಗೆ ಹೋದರು ನೀನು. ಆದರೆ ಈಗ ಮೋರೆಗೆ ಮುಸುಕು ಹಾಕಿಕೊಂಡಿದ್ದೀಯ. ಜ್ವರ ತಾಪ ಏನು ಕಾಣಿಸುತ್ತಿಲ್ಲ. ಏನಾಯ್ತು ಎಂದು ತಾಯಿಯಲ್ಲಿ ಹೇಳಬಾರದೆ? ಏನ ನಿಂಬೆ ಬಕುಳಾದ ದರ್ಗಡತಾಂ ಓಂ ತರಿನದ. ಏನ ನಿಂಬೆ ಬಕುಳ ದೇವಿ ದುಮ್ಮಾನದ ಹದನ. ದೇವಿ ದುಮ್ಮಾನದ ಹದನ. ಕಾನನದಲ್ಲಿ ಮೃಗ ಬೇಟೆಯೊಳಿರುತ್ತೀರೆ. ಕಾನನದಲ್ಲಿ ಮೃಗ ಬೇಟೆಯೊಳಿರುತ್ತೀರೆ. ಮಾನಿನಿಯೋರ್ಗಳು ವನದೊಳ್ಳೆದ್ದಳು. ಏನ ನಿಂಬೆ ಬಕುಳ ದೇವಿ ದುಮ್ಮಾನದ ಹದನ. ಏನ ನಿಂಬೆ ಬಕುಳ. ಅಮ್ಮ ಬಕುಳ, ಏನೆಂದು ಹೇಳಲಿ? ಕಾಡಿನಲ್ಲಿ ಮೃಗ ಬೇಟಾಡಲು ಹೋದಂತ ಸಂದರ್ಭ ಒಬ್ಬಳು ರಾಜಕುಮಾರಿಯನ್ನು ಕಂಡೆ. ಅವಳ ಹೆಸರು ಪದ್ಮಾವತಿಯಂತೆ. ಅವಳನ್ನೇ ಮದುವೆ ಆಗಬೇಕೆಂಬ ಬಯಕೆ ಉಂಟಾಗುತ್ತಿದೆ. ಆದಷ್ಟು ಬೇಗ ಹೋಗಿ ಮಾತುಕತೆ ಮುಗಿಸಿ ಬಾ ತಾಯಿ. ಆಗಲಿ, ಹೋಗಿ ಬರುತ್ತೇನೆ. ತೈ ತೈ ತತ್ತಿನ ದೀಂ ತತ್ತಿನ ತಾದೀಂ ತತ್ತಿನ ದೀಂ ಧೀಂ 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 ತಾದೀಂ ತಾತೈ ತಾದೀಂ ತಾತೈ. ನಾಡಿದು ತೋಂಡ ದೇಶ. ಆ, ವರ್ತಮಾನ ಕಾಲದಲ್ಲಿ ಇದನ್ನು ಆಳುತ್ತಾ ಇರುವವನು ಆಕಾಶ ರಾಜ. ನಾಮಕನು ನಾವು. ನಮ್ಮ ರಾಜ್ಯದಲ್ಲಿ ಯಾವುದಕ್ಕೂ ಕುಂದುಕೊರತೆಗಳಿಲ್ಲ. ಸಾಂಸಾರಿಕವಾಗಿ ಹೇಳುತ್ತಿದ್ದರೆ ಪದ್ಮಾವತಿ ಎಂಬ ಮಗಳನ್ನು ಪಡೆದು ಸಂತೋಷದಿಂದ ಜೀವನವನ್ನು ಕಳೆಯುತ್ತಿದ್ದೇನೆ. ಎಂದಿನಂತೆ ಓಲಗ ಕೊಟ್ಟಿದ್ದೇನೆ. ವಿಶೇಷವಿದ್ದರೆ ಬರಲಿ ನೋಡೋಣ.
ಯಾರಮ್ಮ ತಾಯಿ ಯಾರಮ್ಮ ಯಾರಮ್ಮ ತಾಯಿ ಯಾರಮ್ಮ ತಾಯಿ ಯಾರಮ್ಮ ದಿನಗದಿ ದಿನಗದಿ ಯಾರಮ್ಮನೆರೆ ವೃತ್ತಿ ಎಲ್ಲಿಂದ ಬಂದೆ ಕಾರಣವೇನಿಲ್ಲಿ ಏಕ ಕೈ ತಂದೆ ಕಾರಣವೇನಿಲ್ಲಿ ಏಕ ಕೈ ತಂದೆ ನೀನು ಯಾರಮ್ಮ ಯಾರಮ್ಮನರೆ ವೃತ್ತಿಯಲ್ಲಿಂದ ಬಂದೆ ಕಾರಣವೇನಿಲ್ಲಿ ಐ ತಂದೆ ಯಾರಮ್ಮ 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 ಅಮ್ಮ ಸಿಂಹಾಸನ ರೂಢನಾಗಿ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸುತ್ತಿದ್ದಾಗ ಸಭೆಗೆ ಬಂದಿರಲ್ಲ. ಎಳೆ ಪ್ರಾಯರಾದ ನೀವು ಯಾರು? ನೀವು ಎಲ್ಲಿಂದ ಬಂದವರು? ಸಂಪೂರ್ಣವಾದ ವಿಚಾರವನ್ನು ಹೇಳಿದ್ದಾವುದಾದರೆ ನನ್ನಿಂದ ಅದು ಉಪಕಾರವನ್ನು ಮಾಡುತ್ತೇನೆ. ಮಹಾರಾಜರೇ, ನನ್ನ ಮಗನಾದ ಶ್ರೀನಿವಾಸ ಮೃಗಬೇಟೆಗೆ ಹೋದಾಗ ನಿಮ್ಮ ಮಗಳಾದ ಪದ್ಮಾವತಿಯನ್ನು ನೋಡಿ ಮೆಚ್ಚಿಸಿಕೊಂಡಿದ್ದಾನೆ. ಅವಳು ಇಲ್ಲದಿದ್ದರೆ ಅವನು ಬದುಕಲಾರ. ಹಾಗಾಗಿ ನಿಮ್ಮ ಮಗಳಾದ ಪದ್ಮಾವತಿಯನ್ನು ನನ್ನ ಮಗನಿಗೆ ದಾರಿ ಎಳೆದುಕೊಡುತ್ತೀರಾ? ಆಗಲಿ. ಒಂದದಿ ಬಣಿಗರ ಕಾಣುವುದರಿ ದೋಷದಿಂದಲೇ ಶೃಂಗರಿಸಿದರ ಬಲೆಯರುಲಿದು ಮಂಗಳಾಂಗಿಯರು ಮನವಲಿದು ಶೃಂಗರಿಸಿದರ ಬಲೆಯರುಲಿದು ಮಂಗಳಾಂಗಿಯರು ಮನವಲಿದು ಅದೇನು ಕೂಗುತ್ತಾ ಇರುವುದು? ಯಾರು ಹೆದರಬೇಡಿ. ಹಿಂದೆ ವಲ್ಮೀಕದಲ್ಲಿ ಅಡಗಿರುವಾಗ ನನ್ನ ಹಣೆಗೆ ಘಾಸಿ ಮಾಡಿದ ಚೋಳರಾಜನಿಗೆ ಶಾಪ ನೀಡಿದ್ದೆ. ಅವನೇ ಪಿಶಾಚಿಯಾಗಿ ತಿರುಗಾಡುತ್ತಿದ್ದ. ನನ್ನ ಕಿರೀಟಧಾರಣೆ ಆಗುವುದನ್ನು ಕಂಡು ಅವನ ಶಾಪ ವಿಮೋಚನೆ ಆಯಿತು. ಇನ್ನು ಬಕುಳ, ಹಿಂದೆ ನನ್ನ ತಾಯಿ ಯಶೋದೆ ಆಗಿದ್ದವಳು ನೀನು. ಮಗನ ಒಂದು ಕಲ್ಯಾಣ ನೋಡದೆ ನಂದ ನಿನಗೆ ಇಂದು ಶ್ರೀನಿವಾಸ ಕಲ್ಯಾಣ ನೋಡುವ ಭಾಗ್ಯ ಕರುಣಿಸಿದ್ದೇನೆ ತಾಯಿ. ಇಂದಿನ ಪದ್ಮಾವತಿಸಬೇಕು ಮಾವ. ವರಸ್ವಾಮಿಗೂ ಒಂದು ಗುಡಿಯನ್ನು ಕಟ್ಟಿಸಬೇಕು. ಮುಂದೆ ನನ್ನ ಭಕ್ತರು ನನ್ನನ್ನು ನೋಡುವ ಮೊದಲು ವರಸ್ವಾಮಿ ದರ್ಶನವನ್ನು ಮಾಡಿ ಅವನಿಗೆ ಕ್ಷೀರಾಭಿಷೇಕ ಮಾಡಿ ಪೂಜಿಸಿ ನಂತರ ನನ್ನ ದರ್ಶನವನ್ನು ಪಡೆದರೆ ಅವರ ಅಭಿಷ್ಟಗಳನ್ನು ಈಡೇರಿಸುತ್ತೇನೆ. ಆಗಲಿ. ತಿರುಪತಿಯ ಬೆಟ್ಟದಲ್ಲಿ ತಿರುಪತಿ ಶ್ರೀನಿವಾಸ, ತಿರುಪತಿ ತಿಮ್ಮ
ಧರ್ಮಪ್ಪನಾಗಿ ಮುಂದೆ ಭಕ್ತರನ್ನು ಉದ್ಧರಿಸಲು ನೆಲೆಯಾಗುತ್ತೇನೆ. ನನ್ನ ಮದುವೆಗೆ ಕುಬೇರನಿಂದ 16,000 ರಾಮಟಂಕಿ ಹೊನ್ನನ್ನು ಸಾಲವಾಗಿ ಪಡೆದವನು ನಾನು. ಅದಕ್ಕಾಗಿ ನನ್ನ ಮೂರ್ತಿಯ ಮುಂದೆ ಒಂದು ಹುಂಡಿಯನ್ನು ಇರಿಸಬೇಕು. ನನ್ನ ದರ್ಶನಕ್ಕೆ ಬರುವ ಭಕ್ತರು ಆ ಹುಂಡಿಗೆ ಕಾಣಿಕೆಯನ್ನು ಸಲ್ಲಿಸುತ್ತಾರೆ. ಅದು ನೇರವಾಗಿ ಕುಬೇರನಿಗೆ ಸಂದಾಯವಾಗುತ್ತದೆ. ನನ್ನ ದರ್ಶನಕ್ಕೆ ಬರುವ ಭಕ್ತರಿಗೆ ವಿಶೇಷವಾಗಿ ಲಡ್ಡು ಪ್ರಸಾದ ನೀಡಬೇಕು. ಯಾಕೆಂದರೆ ಅವರ ಜೀವನದ ಕಹಿಯೆಲ್ಲ ಹೋಗಿ ಸಿಹಿ ಅವರ ಬಾಳಲ್ಲಿ ತುಂಬುವಂತೆ ತಿರುಪತಿ ವೆಂಕಟರಮಣನಾಗಿ ನಾನು ಅನುಗ್ರಹಿಸುತ್ತೇನೆ. ಸರ್ವರಿಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಒಳಿತನ್ನು ಮಾಡಲಿ. ಶುಭವಾಗಲಿ. ಧನ್ಯವಾದಗಳು.